ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನು ಒಡೆಯನೂ ಆಗಿರೋಂಥ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಡಂಥ ಮಹಾಕೃಪೆಗಾಗಿ ನಾವು ದೇವರಿಗೆ ಕೃತಜ್ಞರಾಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಆ, ನಾವು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರೋಂಗೆ ಅನೇಕ ಒಂದು ದಿವಸಗಳಿಂದ ನಾವು ಏನಪ್ಪ ಮಾಡ್ತಾ ಇದ್ದೀರಿ ಅಂತಂದರೆ, ನಮ್ಮ ಸಹೋದರು ಬರೆದಂಥ 5ನೇ ವಾಲ್ಯೂಮ್ ನಾವೇನು ಮಾಡ್ತಾ ಇದ್ರಿ, ಓದ್ತಾ ಇದ್ರಿ. ಅದ್ರಲ್ಲಿ ಮುಖ್ಯವಾಗಿ ನಾವೇನು ಮಾಡಿದ್ರಿ, ಎಷ್ಟೋ ಒಂದು ಚಾಪ್ಟರ್ಗಳನ್ನ ಮುಗಿಸಿ 8ನೇ ಚಾಪ್ಟರ್ವರೆಗೆ ಏನು ಮಾಡಿದ್ರಿ ನಾವು ಬಂದ್ರಿ. ಅದರ 8ನೇ ಚಾಪ್ಟರಲ್ಲಿ ಪವಿತ್ರ ಆತ್ಮನ ಬಗ್ಗೆ ಏನ್ರಿ ಅನೇಕ ವಿಚಾರಗಳನ್ನ ನಾವೇನು ಮಾಡ್ತಾ ಇದ್ರಿ, ನಾವು ಓದ್ತಾ ಬರ್ತಾ ಇದ್ರಿ ಅಲ್ವರ. ಸೊ ಯಾವ ಥರ ಪವಿತ್ರಾತ್ಮ ಒಂದು ವ್ಯಕ್ತಿ ಅಲ್ಲ, ಅದು ಯಾವ ರೀತಿ ಒಂದು ಅದ್ಭುತವಾದ ಶಕ್ತಿ, ಅದು ಯಾವ ರೀತಿ ದೇವ್ರ ಮಕ್ಳುಗಳಲ್ಲಿ ಕ್ರಿಯೆಗಳು ಮಾಡ್ತದೆ ಅಂತಂದ್ಬಿಟ್ಟು ಅನೇಕ ವಿಚಾರಗಳನ್ನ ನಾವು ತುಂಬ ಡೀಟೇಲಾಗಿ ನಾವೇನು ಮಾಡಿದ್ರಿ, ಅದನ್ನು ಸತ್ಯವೇದಲ್ಲಿ ನಾವು ಏನು ಮಾಡಿದ್ರಿ, ಗಮನಿಸಿದ್ರಿ ಅಲ್ವರ. ಸೊ ಅದಕ್ಕೆ ನಾವು ಕಳೆದ ವಾರ ನೋಡ್ಬೇಕಾದ್ರೆ ಏನ್ರಿ ಕಾನ್ಸಿಕ್ರೇಷನ್ ಬಗ್ಗೆ ನೋಡಿದ್ರಿ. ಈ ಪವಿತ್ರಾತ್ಮ ಯಾರಿಗಪ್ಪ ಕೊಡ್ತಾರೆ ಅಂತ ನೋಡಿದ್ರೆ, ಯಾರು ಕಾನ್ಸಿಕ್ರೇಟ್ ಮಾಡ್ಕೊಂತಾರೋ ಅವ್ರಿಗೆ ಏನು ಮಾಡೋದು, ಅದನ್ನ ಕೊಡೋದು ಅಂತ ನೋಡಿದ್ರಿ. ಸೊ ಅದಕ್ಕೆ ಎಷ್ಟೋ ಜನಗಳಿಗೆ ಏನ್ರಿ, ಮುಖ್ಯವಾಗಿ ಕ್ರೈಸ್ತ ಸಮುದಾಯದಲ್ಲೇ ಹೆಸರಿಗಾಗಿರೋಂಥ ಕ್ರೈಸ್ತವ್ರ ನಡುವೆ ಎಷ್ಟೋ ಜನಕ್ಕೆ ಕಾನ್ಸಿಕ್ರೇಷನ್ ಅಂದರೆ ಐಡಿಯಾನೇ ಅಂತ ಏನಾಗಿಲ್ಲ, ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಆಮೇಲೆ ಕಾನ್ಸಿಕ್ರೇಷನ್ ಮಾಡಿದ್ಮೇಲೆ ಅವ್ರಿಗೆ ದೇವ್ರ ಪವಿತ್ರಾತ್ಮ ಕೊಡ್ತಾರೆ. ಆ ಪವಿತ್ರಾತ್ಮ ಬಂದಮೇಲೆ ಅದರಲ್ಲಿ ನೂತನ ಸೃಷ್ಟಿ ಅಂತ ಬೆಳೀತದೆ. ಆ ನೂತನ ಸೃಷ್ಟಿ ಬೆಳಿಬೇಕಾದ್ರೆ ಹಳೆ ಮನುಷ್ಯಂಗೂ ಹೊಸ ಮನುಷ್ಯಂಗೂ ಹೋರಾಟ ಇರ್ತಾರೆ ಅಂದ್ಬಿಟ್ಟು ಈ ತತ್ವನೇ ಏನಾಗಿಲ್ಲ ಅವ್ರಿಗೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತೇ ಇಲ್ಲ. ಅದರಿಂದ ನೋಡ್ಬೇಕಾದ್ರೆ ಅವು ದೃಷ್ಟಿಯಲ್ಲಿ ಕಾನ್ಸಿಕ್ರೇಷನ್ ಏನಪ್ಪ ಅಂದರೆ, ಏನೋ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ಬಿಟ್ಟು ಅಂತಂದರೆ, ಸಮಾಜಿಕ ಕೆಲಸಗಳು ಮಾಡ್ಬಿಟ್ಟು ಅಂದ್ರೆ ಏನ್ರಿ, ಅದು ಒಂದು ಏನ್ರಿ ಅವ್ರಿಗೆ ಅವ್ರ ಪ್ರಕಾರ ಅದೊಂದು ಕಾನ್ಸಿಕ್ರೇಷನ್ ಅಲ್ವರ. ಅಥವಾ ಯಾವುದೇ ಒಂದು ಪ್ರತ್ಯೇಕವಾಗಿರೋಂಥ ಕೆಲಸಗಳಿಗೆ, ಅಥವಾ ಪ್ರತ್ಯೇಕವಾಗಿರೋಂಥ ವಿಚಾರಗಳಿಗೆ, ಅಥವಾ ಪ್ರತ್ಯೇಕವಾಗಿರೋಂಥ ಒಂದು ಕ್ಯಾರೆಕ್ಟರ್ಗೆ ಅವ್ರು ಬೆಳೆಸ್ಕೊಂಡ್ಬಿಟ್ರೆ ಅದೇ ಅವ್ರ ಕಾನ್ಸಿಕ್ರೇಷನ್ ಏನು ಮಾಡ್ಬಿಡ್ತಾರೆ, ತಿಳ್ಕೊಂಡ್ಬಿಡ್ತಾರೆ ಅದನ್ನ. ಸೊ ಸತ್ಯವಾಗಿ ನೋಡ್ಬೇಕಾದ್ರೆ ಇವೆಲ್ಲ ಕಾನ್ಸಿಕ್ರೇಷನ್ ಅಲ್ಲ ಅಂತ ನಾವು ಸ್ಪಷ್ಟವಾಗಿ ಏನು ಮಾಡಿದ್ರಿ, ನಾವು ನೋಡಿದ್ರಿ ಅದರ. ಸೊ ಅದಕ್ಕೆ ನಾವು ಇಲ್ಲಿವರೆಗೆ ಏನು ಮಾಡಿದ್ರಿ, ನಾವು ಓದಿ ನಿಲ್ಲಿಸಿದ್ರಿ ಅದರ. ಸೊ ನೋಡ್ಬೇಕಾದ್ರೆ ಕಾನ್ಸಿಕ್ರೇಷನ್ ನಮ್ಮಲ್ಲಿರೋಂಥ ತ್ಯಾಗ ಮಾಡೋದೇ ಕಾನ್ಸಿಕ್ರೇಷನ್ ಅಂತ ಅದರ. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಈ ವಾರ ನಾವೇನು ಮಾಡೋಣ ನೋಡೋಣ. ಸೊ ನಾವು ಇಂಗ್ಲೀಷ್ ನೋಡ್ಬೇಕಾದ್ರೆ ಪೇಜ್ ನಂಬರ್ 195, ಕನ್ನಡದಲ್ಲಿ ಪೇಜ್ ನಂಬರ್ 119. ಯಾರು ಸಹೋದರ ಸಹೋದರಿಗಳೆಲ್ಲ ಓದಂಗಿದ್ರೆ ನಮ್ಮ ಕೈಗಳನ್ನ ಎತ್ತಿದ್ರೆ ಎಲ್ಲ ಬ್ರದರ್ ಸಿಸ್ಟರ್ಸ್ಗಳಿಗೆ ಅವಕಾಶಗಳು ಕೊಡೋಕ್ಕೆ ಅನುಕೂಲ ಆಗ್ಬೋದು. ಓಕೆ. ಯಾರು ತಮ್ಮ ಚಿತ್ತವನ್ನು ಪ್ರತಿಷ್ಠೆಪಡಿಸಿಕೊಂಡು ಯಾವುದೇ ಇತಿಮಿತಿಗಳಿಲ್ಲದೆ ಕ್ರಿಸ್ತನ ಮೂಲಕವಾಗಿ ದೇವರ ಮಾತುಗಳನ್ನು ಮತ್ತು ಆತನ ಚಿತ್ತವನ್ನು ಅಂಗೀಕರಿಸಿಕೊಂಡಿದ್ದಾರೋ ಅಂಥವರನ್ನು ಪರಲೋಕದ ಅಥವಾ ಆತ್ಮೀಕ ಮನಸ್ಸುಳ್ಳವರು ಎಂದು ಕರೆಯಲಾಗುವುದು. ಇಂಥವರು ತಮ್ಮ ಹಿಂದಿನ ಭೂಲೋಕದ ಸ್ಥಿತಿಗಿಂತ ಸಂಪೂರ್ಣವಾಗಿ ಪರಿವರ್ತನೆ ಹೊಂದಿದ್ದಾರೆ ಮತ್ತು ಅವರನ್ನು ನೂತನ ಸೃಷ್ಟಿಗಳೆಂದು ಕರೆಯುತ್ತಾರೆ. ಅವರ ಹೃದಯದಲ್ಲಿ ಮತ್ತು ಚಿತ್ತದಲ್ಲಿ ಮೂಲ ಸ್ವರೂಪದ ಬದಲಾವಣೆಗಳನ್ನು ಅವರು ಅನುಭವಿಸುವುದೇ ಆದಲ್ಲಿ ಈ ಹೆಸರು ಅನುಚಿತವೆನಿಸದು. ಆದರೆ ಇದು ಅದಕ್ಕಿಂತ ಹೆಚ್ಚಾದದ್ದು. ಇದರ ಅರ್ಥ, ಈಗ ಸತ್ಯದ ಆತ್ಮನ ಮೂಲಕ ಈ ಲೋಕದಿಂದ ಆಯ್ಕೆಗೊಂಡಿರುವ ಮತ್ತು ಈಗ ಪಾಪಗಳ ಸಲುವಾಗಿ ಅರ್ಪಿಸಿದ ಕರ್ತನ ಮಹಾತ್ಯಾಗದಿಂದ ತೆರೆಯಲ್ಪಟ್ಟ ನೂತನ ಜೀವನದ ಮಾರ್ಗದ ಮೂಲಕ ದೇವರನ್ನು ಸಮೀಪಿಸುತ್ತಿರುವ ಇವರು ನಿಜವಾಗಿಯೂ ನೂತನ ಸೃಷ್ಟಿಯ ಭ್ರೂಣದಂತಿರುತ್ತಾರೆ. ದೇವರ ಸ್ವಭಾವದಲ್ಲಿ ಅವರ ಸಂಪೂರ್ಣತೆಯು ಈ ಯುಗದ ಅಂತ್ಯದಲ್ಲಿ ಉಂಟಾಗಲಿರುವ ಪುನರುತ್ಥಾನದ ಬದಲಾವಣೆಗಾಗಿ ಮಾತ್ರವೇ ಕಾಯುತ್ತಿರುತ್ತದೆ ಮತ್ತು ಇದು ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ನೂತನ ಸೃಷ್ಟಿಯಾಗಿ ನಂಬಿಗಸ್ತರಾಗಿರುವುದರ ಮೇಲೆ ಸಂಪೂರ್ಣವಾಗಿ ಆದುಕೊಂಡಿದೆ. ಓಕೆ, ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಕಾನ್ಸಿಕ್ರೇಷನ್ ಅಂದ್ರೆ ಏನಪ್ಪ ಅಂತಂದ್ರೆ, ನಾವು ಕ್ರಿಸ್ತನ ಒಂದು ಜೀವಿತದಲ್ಲಿ ಮಾದರಿ ನೋಡ್ಬೋದು. ಈಗೋ ದೇವ್ರೆ ನಿನ್ ಚಿತ್ತ ನೆರವೇರಿಸಕ್ಕೆ ಏನ್ ಮಾಡ್ತಾ ಇದ್ದೀನಿ, ಬರ್ತಾ ಇದ್ದೀನಿ ಅಂತಂದ್ಬಿಟ್ಟು. ಸೊ ಅದರಲ್ಲಿ ಯಾವುದೇ ರೀತಿಯ ರಿಸರ್ವೇಷನ್ಸ್ ಏನಾಗಿರಲ್ಲ, ಇರಲ್ಲ ಅಲ್ವರ. ಅದು ಹಿಂಗೆ ಹಂಗೆ ಎಕ್ಸೆಪ್ಷನ್ಸ್ ಏನಿರಲ್ಲ. ಸೊ ದೇವರು ಏನು ಬೇಕಾರೋ, ಯಾವ ಟೈಮಲ್ಲಿ ಏನು ಬೇಕಾರೋ ಕೇಳಿದ್ರು ಸರಿ, ಇದೆಲ್ಲವನ್ನು ಧಾರಾಳವಾಗಿ ದೇವ್ರಿಗೆ ಬಿಟ್ಕೊಡೋದೇನ್ರಿ, ಒಂದು ಕಾನ್ಸಿಕ್ರೇಷನ್. ಯಾರು ಈ ಒಂದು ಕಾನ್ಸಿಕ್ರೇಟೆಡ್ ಮೈಂಡಲ್ಲಿ ಇರ್ತಾರೋ ಏನ್ರಿ, ಅವ್ರಿಗೇನೆ ದೇವ್ರು ಏನಪ್ಪ ಕೊಡೋದು ಅಂದ್ರೆ ಪವಿತ್ರ ಆತ್ಮ ಅಂತ ಏನಾಗೋದು ಕೊಡೋದು. ಆ ಪವಿತ್ರ ಆತ್ಮನೇ ಏನ್ರಿ ಒಂದು ನೂತನ ಸೃಷ್ಟಿಯಾಗಿ ಆತನ ಏನಾಗೋದು ಅದನ್ನು ಬೆಳೆಯುತ್ತೆ ಅಲ್ವರ. ಸರಿ ನೋಡ್ಬೇಕಾದ್ರೆ
ಸ್ಪಿರಿಚುವಲ್ ಮೈಂಡೆಡ್ ಅಂತ ನಾವು ಸತ್ಯವೇದಲ್ಲಿ ಏನಪ್ಪ ನೋಡಿದ್ರೆ, ಆತ್ಮಿಕವಾಗಿ ನಿಮ್ಮ ಚಿಂತೆಗಳಿರ್ಬೇಕು ಅಂತಂದ್ರೆ, ಯಾರಿಗೆ ದೇವರು ಈ ರೀತಿಯಲ್ಲಿ ಕಂಡೀಷನ್ಸ್ ಪ್ರಕಾರ ಪವಿತ್ರಾತ್ಮ ಕೊಡ್ತಾರೋ ಅವರನ್ನೇ ಆತ್ಮಿಕವಾಗಿರೋದಕ್ಕೇನ್ರಿ ಒಂದು ಸಾಧ್ಯ ಅಲ್ರ. ಅದಕ್ಕೆ ಸತ್ಯವೇದದಲ್ಲಿ ಈ ಒಂದು ಕಾನ್ಸಿಕ್ರೇಟೆಡ್ ಮಾಡಿರೋಂಥ ಕಂಡೀಷನ್ ಅಂತ ಸಹೋದರ ಸಹೋದರಿಗಳಿಗೆ ಹೇಳೋದೇನಪ್ಪ ಅಂದ್ರೆ, ಅವರು ನೂತನ ಸೃಷ್ಟಿಯಾಗಿದ್ದಾರೆ. ಯಾರೋ ಕ್ರಿಸ್ತನಲ್ಲಿ ಇದ್ದಾರೆ, ಅವ್ರು ಏನಾಗಿದ್ದಾರೆ, ಅವರು ನೂತನ ಸೃಷ್ಟಿ ಅಂತ ಹೇಳ್ತಾರೆ. ಆ ವಾಕ್ಯನ ಓದೋಣ. 2 Corinthians 5:17. 2 Corinthians 5:17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ, ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ವೆರಿ ಗುಡ್. ಸೊ ಪೂರ್ವ ಸ್ಥಿತಿ ಹೋಗಿ ಎಲ್ಲ ಏನಾಯ್ತು, ನೂತನವಾಯ್ತು ಅಂತ ನೋಡ್ತಾರೆ ಎಲ್ಲರ. ಸುದ್ದಿ ನೋಡ್ಬೇಕಾದ್ರೆ ಇದು ಸುಮ್ಮನೆ ಏನೋ ನಮ್ಮ ಹೃದಯದಾಗದಲ್ಲಿ ಬದಲಾವಣೆ ಅಂತಲ್ಲ. ಏನೋ ಹೊಸ್ದಾಗೆ ನಾವು ಯೇಸು ಕ್ರಿಸ್ತನ ನಂಬಿಟ್ರೆ ದೀಕ್ಷೆ ನೋಡಿದ್ರೆ ನಮ್ಮನ್ನೆಲ್ಲ ಒಂಥರ ಫ್ರೆಶ್ನೆಸ್ ಅಂತಾರಲ್ಲ, ಇದು ಅಲ್ಲ ರೀ ಅದರ. ಇದು ಅದಕ್ಕಿಂತ ಜಾಸ್ತಿ ಅದರ. ಏನಪ್ಪ ಅಂತಂದ್ರೆ ಏನೋ ಸತ್ಯದ ಆತ್ಮ ನಮ್ಮಲ್ಲಿ ಬಂದಾಗ ಸತ್ಯದ ಪ್ರಕಾರ ಏನ್ರಿ ಅಲ್ಲಿ ಬಾಳೋದು ಅಲ್ದರ. ಸೊ ನೋಡ್ಬೇಕಾದ್ರೆ ಒಂದು ಸ್ಯಾಕ್ರಿಫಿಷಿಯಲ್ ಲೈಫ್ನ ಬಾಳೋದೇ ಏನಪ್ಪ ಕಾನ್ಸಿಕ್ರೇಷನ್ ಅಲ್ದರ. ಸೊ ಈ ಒಂದು ರೀತಿ ಒಂದು ಏನ್ರಿ ಕಾನ್ಸಿಕ್ರೇಷನ್ ಜೀವನ ನಡೆಸ್ಬೇಕಾದ್ರೆ ಇನಿಷಿಯಲ್ ಆಗಿ ಹೆಂಗಿರ್ತಾರೆ ಅಂತಂದ್ರೆ, ಒಂದು ಎಂಬ್ರಿಯೋ ಸ್ಟೇಜಲ್ಲಿ ಇರ್ತಾರೆ. ಎಂಬ್ರಿಯೋ ಅಂದ್ರೆ ಇವಾಗ ಒಂದು ಗರ್ಭಧಾರಣೆ ಆಗ್ಬೇಕಾದ್ರೆ ಯಾವ ಇರ್ತಾರೆ, ಒಂದು ಚಿಕ್ಕದಾಗೆ ಕೂಸು ತಾಯಿ ಗರ್ಭದಲ್ಲಿ ಬೆಳಿತಾರೋ ಆ ಥರ ಏನಾಗಿರ್ತಾರೆ ಅಲ್ಲಿ ಇರ್ತಾರೆ ಅದರ. ಆದರೆ ಅಲ್ಲಿಗೆ ಏನಾಗಲ್ಲ, ಇದು ನಿಂತ್ಕೊಳ್ಳಲ್ಲ. ಇದು ಎಲ್ಲಿವರೆಗೂ ಹೋಗ್ಬೇಕು ಅಂತಂದ್ರೆ, ನಮ್ಮ ಪುನರುತ್ಥಾನ ಬರುವ ತನಕನೂ ನಮ್ಮಲ್ಲಿ ಏನಾಗಬೇಕು, ಈ ಡೆವಲಪ್ಮೆಂಟ್ ಗ್ರೋತ್ ಅಂತ ಏನಾಗ್ತಾ ಇರಬೇಕು, ಒಂದಲ್ಲ ಒಂದು ರೀತಿಯಲ್ಲಿ ಇರ್ತಾನೆ ಇರಬೇಕು ಅಂತ ಹೇಳ್ತಾರೆ ಅದರ. ಸೊ ಈ ಏನೇ ಡೆವಲಪ್ಮೆಂಟ್ ಆದರೂ ಸರಿ, ಇದಕ್ಕೆಲ್ಲ ಬಂದ್ಬಿಟ್ಟು ದೇವರ ಒಂದು ಪವಿತ್ರಾತ್ಮನ ಒಂದು ಕೃಪೆಯಿಂದನೇ ಆಗುವಂಥದ್ದು. ಅದಕ್ಕೆ ಹೇಳ್ತಾರಲ್ಲ, ಅದಕ್ಕೆ ಹೇಳೋದು ಇದು ದೇವರ ಒಂದು ಕಣ್ಣಿಗೆ ಕಾಣಿಸಿದಂಥ ಅದ್ಭುತವಂತ ಒಂದು ಶಕ್ತಿ. ಈ ಒಂದು ಶಕ್ತಿಯ ಮುಖಾಂತರನೇ ದೇವ್ರೇನ್ ಮಾಡೋದು, ನಮ್ಮಲ್ಲಿ ಬದಲಾವಣೆಗಳೇನು ಮಾಡೋದು, ತರೋದು ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ನಾವು ಓದ್ತೀನಿ ಬ್ರದರ್. ಓದಿ ಬ್ರದರ್. ಹೀಗಿದ್ದಾಗ್ಯೂ ಈ ನೂತನ ಮಾನಸಿಕ ಸೃಷ್ಟಿಯು ಅಥವಾ ರೂಪಾಂತರ ಹೊಂದಿದ ಮನಸ್ಸು, ನೂತನ ಸೃಷ್ಟಿಯ ಭ್ರೂಣವು ಪುನರುತ್ಥಾನದ ಸಮಯದಲ್ಲಿ ಪೂರ್ಣವಾಗಲಿದ್ದು, ಈಗ ಇನ್ನೂ ಮಾನವ ಶರೀರದೊಂದಿಗೆ ಗುರುತಿಸಲ್ಪಡುತ್ತದೆ. ಆದ್ದರಿಂದ ಅಪೊಸ್ತಲನು ಹೇಳುವುದೇನೆಂದರೆ, ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನೂತನ ಮನಸ್ಸು ಮತ್ತು ನೂತನ ಸ್ವಭಾವ ನಮಗುಂಟು. 2 ಕೊರಿಂಥ 4:7. ಇದೇ ವಿಷಯವಾಗಿ ಮಾತನಾಡುತ್ತಾ ಅಪೊಸ್ತಲನು ನಮಗೆ ನೀಡುವ ಭರವಸೆ ಏನೆಂದರೆ, ಈ ಲೋಕದ ಮನೆಯು ಕರಗಿ ಹೋದ ಮೇಲೆ, ತ್ಯಾಗ ಮಾಡಲ್ಪಟ್ಟ ಮೇಲೆ, ಕ್ರಿಸ್ತನಲ್ಲಿ ಮರಣ ಹೊಂದಿದ ಮೇಲೆ, ಆದಾಗ್ಯೂ ದೇವರು ಕಟ್ಟಡವೊಂದನ್ನು ಪಡೆಯಲಿದ್ದೇವೆ. ಅದು ನೂತನ ಮನೆ, ಮಹಿಮಾ ಶರೀರ, ನೂತನ ಮನಸ್ಸು ಮತ್ತು ಪವಿತ್ರಾತ್ಮನ ಅದರಲ್ಲಿ ವಾಸ ಮಾಡಲು ಸಾಮರಸ್ಯವಾದ ಮತ್ತು ಎಲ್ಲಾ ರೀತಿಯಲ್ಲಿಯೂ ಯೋಗ್ಯವಾದದ್ದು ಆಗಿದೆ. ನಾವು ಇಕ್ಕಟ್ಟಿನ ಹಾದಿಯಲ್ಲಿನ ನಮ್ಮ ಪ್ರವಾಸವನ್ನು ಅಂತ್ಯದವರೆಗೆ ನಿಷ್ಠಾವಂತರಾಗಿ ಕರ್ತನ ಹೆಜ್ಜೆಜಾಡಿನಲ್ಲಿ ನಡೆದು ಅದರಲ್ಲಿ ಜಯಶಾಲಿಗಳಾಗುವಾಗ, ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತಾಕಲ್ಪಟ್ಟರು ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. 2 ಕೊರಿಂಥ 5:1. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್ ಅಲ್ವರ. ಸೊ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಬದಲಾವಣಿಕೆ ಅಲ್ವರ, ನಮ್ಮಲ್ಲಿ ಏನಾಗಬೇಕು, ದಿನನಿತ್ಯ ಏನಾಗಬೇಕಲ್ಲಿ ಅಲ್ಲಿ ಆಗ್ಬೇಕು ಅಲ್ವರ. ಸರಿ ನೋಡ್ಬೇಕಾದ್ರೆ ಏನ್ರಿ ಇದು ಎಲ್ಲಿವರೆಗೂ ಆಗ್ಬೇಕಪ್ಪ ಅಂದ್ರೆ, ನಾವು ಮೊದಲನೇ ಪುನರುತ್ಥಾನದಲ್ಲಿ ಅದರ ಕ್ರಿಸ್ತನ ಸ್ವರೂಪದಲ್ಲಿ ಪುನರುತ್ಥಾನ ಆಗೋ ತನಕನೂ, ಆತ್ಮಿಕ ಶರೀರ ಆಗೋ ತನಕನೂ ನಮ್ಮಲ್ಲಿ ಏನಾಗಬೇಕು, ಈ ಬದಲಾವಣೆಗಳು ಇದ್ದೇ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಅಪೊಸ್ತಲ ಪೌಲ್ ಏನಪ್ಪ ಹೇಳ್ತಾರೆ ಅಂದ್ರೆ, ಏನ್ರಿ 2 ಕೊರಿಂಥ 4:7 ಈ ಒಂದು ನಿಕ್ಷೇಪವನ್ನು ದೇವನ ಎಲ್ಲ ಇಟ್ಟಿದ್ರೆ ಮಣ್ಣಿನ ಘಟಕದಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಅದರ. ಸುದ್ದಿ ನೋಡ್ಬೇಕಾದ್ರೆ ನಾವೆಲ್ಲ ಒಂದು ಮಣ್ಣಿನ ಪಾತ್ರೆಗಳಿದ್ದಂಗೆ. ಇದರಲ್ಲಿ ದೇವ್ರ ಏನ್ ಮಾಡಿದ್ರೆ ಅತಿ ಅಮೂಲ್ಯವಾಗಿರೋಂಥ ಒಂದು ಏನ್ ಮಾಡೋದು ಟ್ರೆಷರ್ ಏನ್ ಮಾಡೋದು, ಅದೇ ಏನಪ್ಪ ಟ್ರೆಷರ್ ಅಂದ್ರೆ ದೇವರ ಪವಿತ್ರಾತ್ಮ, ಆತನ ಬಲ, ಆತನ ಅದ್ಭುತವಂತ ಏನ್ರಿ ಶಕ್ತಿ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ, ದೇವ್ರು ನಮ್ಮ ಸಂಗಡ ಇದ್ರೆ ನಮಗೆ ವಿರೋಧಿ ಯಾರು ಅಂತ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಎಲ್ಲ ನಮ್ಮ ವಿರುದ್ಧವಾಗಿದ್ರು ಸರಿ, ದೇವ್ರು ನಮ್ಮ ಸಂಗಡ ಇದ್ರೆ ಅದಕ್ಕಿಂತ ಒಂದು ದೊಡ್ಡ ಬಲಾಧಿಕ್ಯ ಇನ್ಯಾವುದೂ ಇಲ್ಲ. ಅದಕ್ಕೆ ಹೇಳೋದು, ಈ ಬಲಾಧಿಕ್ಯವನ್ನು, ಈ ಶಕ್ತಿಯನ್ನು ದೇವ್ರೆಲ್ಲಪ್ಪ ಇಟ್ಟರಂದ್ರೆ
ನಮ್ಮ ಮಣ್ಣಿನ ಘಟಕದಲ್ಲಿ ಏನ್ ಮಾಡವ್ರೆ ಇದನ್ನ ಇಟ್ಟಿದ್ದಾರೆ ಅಂತಂದ್ಬಿಟ್ಟು ಅಲ್ವರ. ಸರಿ ನೋಡ್ಬೇಕಾದ್ರೆ ಇದನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಏನ್ರಿ ವಾಕ್ಯದಲ್ಲಿ ಚೆನ್ನಾಗಿ ಬೆಳೆಸಿ ಸತಿಯಲ್ಲಿ ದೃಢವಾಗಿ ಮಾಡಬೇಕು. ನಾವು ನಿಂತ್ಕೊಬೇಕು. ಮೈಂಡ್ ಚೇಂಜಸ್ ಇನ್ ದ ಮೈಂಡ್ ಅಲ್ವರ. ಏನ್ರಿ ಇದನ್ನೇ ಮಾಡಕ್ ನಾವು ತರಬೇಕು. ಅದು ಸೈಮಲ್ಟೇನಿಯಸ್ಗೆ ಅದು ಎಲ್ಲಿ ಪ್ರತಿಬಿಂಬಿಸ್ಬೇಕು ಅಂತಂದ್ರೆ ನಮ್ಮ ಕ್ಯಾರೆಕ್ಟರ್ ಕೂಡ ಏನಾಗಬೇಕು, ಅದು ಚೇಂಜಸ್ಗಳು ಏನಾಗಬೇಕು, ರಿಫ್ಲೆಕ್ಟ್ ಆಗಬೇಕು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರುಗಳೇ ಈ ತರ ಇದ್ರೆ ನಾವು ಮರಣ ಹೊಂದೋದಕ್ಕೆ ಏನಾಗಿರ್ತೀರಿ, ಒಂದು ಲೆವೆಲ್ಗೆ ಏನಾಗಿರ್ತೀರಿ, ಬಂದಿರ್ತೀರಿ. ಈ ಒಂದು ದೇಹನ ಬಿಟ್ಬಿಟ್ಟು ದೇವರ ನೂತನ ಸೃಷ್ಟಿನ ಒಂದು ನೂತನ ಶರೀರಕ್ಕೆ ಫಿಟ್ ಮಾಡಕ್ಕೆ ಏನಾಗ್ತಾರೆ, ಅಲ್ಲಿ ಅನುಕೂಲವಾಗ್ತಾರೆ. ಆವಾಗ ಈ ದೇಹ ಹೋಗಿದ ತಕ್ಷಣ ಆಲ್ರೆಡಿ ಮೈಂಡ್ ಏನಾಗಿರ್ತಾರೆ, ಡೆವಲಪ್ ಆಗಿರ್ತಾರೆ. ಆ ಡೆವಲಪ್ ಮೈಂಡ್ ಏನು ಮಾಡ್ತಾರೆ, ದೇವರಲ್ಲಿ ಒಂದು ಹೊಸ ಆತ್ಮಿಕ ದೇಹಕ್ಕೆ ಏನು ಮಾಡ್ತಾರೆ, ಒಂದು ಫಿಟ್ ಮಾಡ್ತಾರೆ. ಯೇಸು ಕ್ರಿಸ್ತಂದು ಹಿಂಗೆ ಇದ್ದಿದ್ರಿ ಅಲ್ವರ. ಯೇಸು ಕ್ರಿಸ್ತು ಕಾನ್ಸಿಕ್ರೇಷನ್ ಮಾಡ್ಕೊಂಡು ಅವಾಗ ಏನಾದ್ರಂತೆ, ಒಂದು ನೂತನ ಸೃಷ್ಟಿ ಆದರು ಅದರ. ಆದರೆ ಅವರಲ್ಲಿ ನಮ್ಮ ಥರ ನೂತನ ಸೃಷ್ಟಿಯನ್ನು ಬೆಳೆಯಲಿಲ್ಲ, ಅವಶ್ಯಕತೆ ಇರಲಿಲ್ಲ ರೀ. ಯಾಕಂದರೆ ಅವ್ರಿಗೆ ಅಳ್ತಾ ಇಲ್ದಿರ ಪವಿತ್ರಾತ್ಮ ಕೊಟ್ಟಿದ್ರು. ಸೊ ಯಾವಾಗ ಪವಿತ್ರಾತ್ಮ ಕೊಟ್ಟರು ಅವಾಗ ಏನಾಗಿದ್ರು, 100% ಡೆವಲಪ್ಡ್ ಆಗಿರೋಂಥ ನೂತನ ಸೃಷ್ಟಿ ಆಗಿದ್ರು ಅದರ. ಸೊ ಅದಕ್ಕೆ ಅವ್ರು ಸತ್ತಿದ ಮೇಲೆ ಆ ನೂತನ ಮೈಂಡ್ ತೊಡಗೆ ಏನು ಮಾಡ್ತಾರೆ, ಆತ್ಮಿಕ ಶರೀರಕ್ಕೆ ಏನು ಮಾಡ್ತಾರೆ, ಅವರು ಫಿಟ್ ಮಾಡ್ತಾರೆ ಅಲ್ವರ. ಸೊ ಅದು ನೋಡ್ಬೇಕು, ಯಾರೆಲ್ಲ ಫೇತ್ಫುಲ್ ಓವರ್ಕಮರ್ಸ್ ಆಗಿರ್ತಾರೋ ಅವ್ರಿಗೆಲ್ಲರಿಗೇನ್ರಿ ಈ ರೀತಿ ಒಂದು ಪುರಸ್ಕಾರ ದೇವರೇನು ಮಾಡ್ತಾರೆ, ಕೊಡ್ತಾರೆ ಅದರ. ಅದಕ್ಕೇನಾಗಿರ್ಬೇಕು, ಜೈಶಾಲಿಯಾಗಿರಬೇಕು. ಯಾವ ಥರ ಜಯಶಾಲಿ ಆಗಿರ್ಬೇಕು ಏನ್ರಿ, ಕ್ರಿಸ್ತನ ಜಯ ಹೊಂದಂಥ ರೀತಿಯಲ್ಲಿ ನಾವೇನಾಗಿರ್ಬೇಕು, ಜಯ ಹೊಂದೋರಾಗಿರ್ಬೇಕು. ಎಲ್ಲಿ ಕೊಟ್ಟವ್ರೆ ಅಂತಂದ್ರೆ ನೋಡೋಣ. ಏನಪ್ಪ, ಪ್ರಕಟಣೆ 3:21 ರೆವಲ್ಯೂಷನ್ 3:21 ರೆವಲ್ಯೂಷನ್ 3:21 ನೋಡಿ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ನೋಡ್ರ, ಹಾಗೆಯೇ ಜಯ ಹೊಂದವನಿಗೆ ಸಿಂಹಾಸನ ಕೂತ್ಕೊಳಕ್ಕೆ ಏನ್ ಮಾಡ್ತೀನಿ ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಜಯ ಹೊಂದಬೇಕು, ಕ್ರಿಸ್ತನ ಜಯ ಹೊಂದಂತ ರೀತಿಲಿ ಅಲ್ವರ. ಹಂಗಂದ್ರೆ ನಮ್ಮ ಜೀವನದಲ್ಲಿ ತೊಂದರೆಗಳೇನಾಗ್ತಾರೆ, ಬರ್ತದೆ, ಅಡಚಣೆಗಳೇನಾಗ್ತಾರೆ, ಬರ್ತದೆ. ಯಾವುದಕ್ಕೆ ಅಡಚಣೆಗಳು ಬರ್ತದೆ ಅಂತಂದ್ರೆ ದೇವರಿಗೆ ಸಂಬಂಧವಾಗಿರೋಂಥ ವಿಚಾರಗಳಲ್ಲಿ ಎಲ್ಲಾ ಥರ ಅಡಚಣೆಗಳೇನಾಗ್ತದೆ ಬರ್ತದೆ. ಆದರೆ ಈ ಅಡಚಣೆಗಳನ್ನ ಜಯಿಸಂತ ಮನುಷ್ಯನೇನ್ರಿ, ಭಾಗ್ಯವಂತನು ಅಲ್ವರ. ಅದು ನೋಡ್ಬೇಕಾದ್ರೆ ಕ್ರಿಸ್ತನ್ಗೆ ಜೀವನದಲ್ಲಿ ಅಡಚಣೆಗಳು ಬರ್ತಿಲ್ವಾ, ಬಂತು. ಅವ್ರು ಏನ್ ಮಾಡೋದು, ಕ್ರಿಸ್ತನು ಇನ್ನೆಲ್ಲವನ್ನು ಪೂರ್ಣ ಜಯಶಾಲಿಯಾಗಿ ಏನ್ ಮಾಡೋರು, ಜಯಿಸಿದ್ರು ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೆಂಗಪ್ಪ ಇರ್ಬೇಕು ಅಂದ್ರೆ ಬರೀ ಜಯಶಾಲಿಗಳಲ್ಲ ರೀ, ಪೂರ್ಣ ಜಯಶಾಲಿ ಅಂತ ಹೇಳ್ತಾರೆ. ಇಲ್ಲಿ ರೋಮಾಪುರದಲ್ಲಿ 8ನೇ ಅಧ್ಯಾಯ 37, ರೋಮಾಪುರದಲ್ಲಿ 8:37. ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನೋಡ್ರ, ಎಲ್ಲಾ ವಿಷಯಗಳಲ್ಲಿ ಹೆಂಗಿರ್ತಂತೆ, ಪೂರ್ಣ ಜಯಶಾಲಿ. ಅದರ ಪೂರ್ಣ ಜಯಶಾಲಿ ಏನಪ್ಪಾ ಅಂದ್ರೆ ಅರ್ಧಂಬರ್ಧ ಜಯಶಾಲಿ ಅಂತಲ್ಲ ರೀ, ಎಲ್ಲರ 100/100% ರೀ. ಪಕ್ಕ ಏನ್ ಮಾಡಿರೋದು, ಎಲ್ಲವನ್ನು ಜಯಿಸಿರೋಂಥದ್ದು ಅಲ್ಲರ. ಹಂಗಾರೆ ಇಲ್ಲಿ ಜಯಿಸಿರೋದು ಅಂತಂದು ಏನಪ್ಪಾ ಅಂದ್ರೆ ಜಯಿಸೋದಿಕ್ಕೆ ಸಿಕ್ಕಾಪಟ್ಟೆ ಅವಕಾಶಗಳನ್ನ ದೇವರೇ ಮಾಡ್ತಾರೆ, ಜೀವಿತದಲ್ಲಿ ಒದಗಿಸ್ಕೊಡ್ತಾರೆ ಅಲ್ಲರ. ಹಂಗಾರೆ ಏನು ಈ ಅವಕಾಶಗಳು ಹೆಂಗ್ ಬರ್ತದೆ, ಏನೋ ಒಳ್ಳೆ ರೀತಿಲಿ ಬರ್ತದಾ ಅಂದ್ರೆ ಇಲ್ಲ ರೀ. ನಮಗೆ ಮತ್ತೆ ದೇವರಿಗೆ ಅಡಚಣೆ ತರ ರೀತಿಯಲ್ಲಿ ಬರೋದೇನಾಗೋದ ಅಲ್ಲರ, ತೊಂದರೆಗಳು ಅಲ್ಲರ. ಅದಕ್ಕೆ ಹೇಳೋದು ಇದನ್ನ ಜಯಿಸ್ಬೇಕು ಅಂತಂತೇಳು ಅಲ್ಲರ. ಅದಕ್ಕೆ ಹೇಳ್ತಾರಲ್ಲ ಬೈಬಲಲ್ಲಿ, ಸತ್ಯ ಅಂತ ಹೇಳೋದು ಏನ್ರಿ, ಸತ್ಯದ ಪರಿಜ್ಞಾನ ಅಂತ ತಿಳಿದಿದ್ಮೇಲೆ ಲೋಕಕ್ಕೆ ಸೋತೋಗ್ಬಾರ್ದು ಅಂತ ಏನ್ ಮಾಡ್ತಾರೆ, ವಾಕ್ಯ ಹೇಳ್ತಾರಲ್ವಾ ಅಲ್ಲರ. ಸೋತು ಹೋಗ್ಬಾರ್ದು, ಜಯಿಸ್ಬೇಕು ಲೋಕನ ಅಲ್ಲರ. ಲೋಕಕ್ಕೆ ಸೋತೋದ್ರೆ ಏನ್ ಮೀನಿಂಗ ನಾವು ನೋಡಿ ಎಲ್ಲಿ ಬರ್ತದೆ, ಪೇತ್ರದಲ್ಲಿ ಬರ್ತಾ ನೋಡ್ತೀರಿ. ಇಲ್ಲಿ ಬುಕ್ ಆಫ್ ಪೀಟರ್, ಪಾಠ ಮಾಡಿದ್ರಿ ನಾವು. ಸೈತಾನ್ ಬುಕ್ಸ್ ಕೊಟ್ಟಂಗೆ ನಮ್ ಜೀವನ. 2 ಪೀಟರ್ 2nd ಚಾಪ್ಟರ್ verse 20. 2 ಪೀಟರ್ 2nd ಚಾಪ್ಟರ್ verse 20 ನೋಡಿ. ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ನೋಡ್ರ ಏನ್ರಿ, ಸತ್ಯದ ಪರಿಜ್ಞಾನ ತಿಳಿದಿದ ಮೇಲೆ ಏನ್ರಿ ಲೋಕದ ಮಲಿನತೆಗಳಿಗೆ
ಏನ್ರಿ ತಪ್ಪಿಸಿಕೊಂಡವರು. ಏನ್ರಿ ಲೋಕದ ಮನೆ ಐತಂದ್ರೆ ಏನ್ರಿ ಲೋಕದಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳೈತಲ್ವಾ. ಏನ್ ಕೆಲಸಗಳೈತೆ? ದೇವ್ರ ಕಡೆಗೆ ಬರ್ದ ರೀತಿಲಿ ಈ ಪ್ರಪಂಚ ದೇವರು ಎಲ್ಲಾರ ಕಣ್ಗಳನ್ನ ಏನ್ ಮಾಡವನೆ? ಮಂಕ್ ಮಾಡವನೆ. ಮಂಕ್ ಹೆಂಗ್ ಮಾಡಿ ಮಾಡವನೆ? ಅವ್ರವ್ರಿಗೆ ಅವ್ರಂತ ರೀತಿಲಿ ಏನ್ ಮಾಡವನೆ? ಕೆಲಸಗಳನ್ನ ಕೊಟ್ಬಿಟ್ಟೆ ಎಲ್ಲರಿಗೂ ಒಂದು ಕೂಲಿಂಗ್ ಗ್ಲಾಸ್ ಹಾಕ್ಬಿಟ್ಟವನೆ. ಅದರ ಯಾರಿಗೆ ತುಂಬಾ ಬೆಳಕಾಗಿ ಕ್ಲಿಯರ್ ಆಗಿ ಕಾಣಿಸ್ಬೇಕು ಅಂತ ಆಸೆ ಇರ್ತದ ಅವ್ನಿಗೆ ಏನ್ ಮಾಡ್ತಾನೆ? ಅವ್ನು ಕೂಲಿಂಗ್ ಗ್ಲಾಸ್ ಕೊಡ್ತಾನೆ. ಅವ್ರಿಗೆ ಯಾವ ತರ ಕೂಲಿಂಗ್ ಗ್ಲಾಸ್ ಕೊಡ್ತಾನೆ ಅಂದ್ರೆ ಅವ್ರ ಮನ್ಸಲ್ಲಿ ಇರ್ತದೆ ನೋಡಿ. ಅವ್ರ ಮನ್ಸಲ್ಲಿ ಏನಾಗುತ್ತೆ? ಸ್ವಲ್ಪ ಒಂದು ಆಸೆ ಎಲ್ಲೋ ಒಂದ್ ಕಡೆ ಇರ್ತಾರೆ. ಇಸ್ರೇಲ್ ಜನಗಳಿಗೆ ಆಸೆ ಇತ್ತು ಗೊತ್ತಾ? ಈಗಿನ ದೇಶ ಬಿಟ್ಟು ಬಂದ್ಬಿಟ್ರು. ಆದ್ರೂ ಕೂಡ ಮನ್ಸಲ್ಲಿ ಏನಿತ್ತು? ಆ, ಹೋಗೋಣ ಕಾಣೋ ದೇಶಕ್ಕೆ. ಆದ್ರೂ ಛೇ ಇಷ್ಟೆಲ್ಲ ಕಷ್ಟಪಡ್ಬೇಕಲ್ಲ, ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಅಲ್ಲೇ ಇದ್ದಿದ್ರೆ ಏನಾಗಿರೋದು? ಚೆನ್ನಾಗಿರೋದು ಅಂತ ಒಂದು ಥಾಟ್ ಇತ್ತು ನೋಡಿ. ಆ ಥಾಟ್ ಸಾಕಾಗಿತ್ತು ರೀ ಸೇತಾನಿಗೆ ಅಷ್ಟೇ. ಒಂದೇ ಒಂದು ಚಿಕ್ಕ ಒಂದು ಏನ್ರಿ ಒಂದು ಬೀಜ ಅದಿತ್ತು ಅಂದ್ರೆ ಅದನ್ನೇ ದೊಡ್ಡದಾಗಿ ಸೇತಾನ್ ಬೆಳೆಸ್ತಾ ಇದೆ ನೋಡ್ರಿ ಅಂದ್ರೆ ಅದೇನ್ ಮಾಡ್ತಾ ಬಂದವರಂತ ಒಬ್ರು ಕೂಡ ಏನಾಗಿಲ್ಲ ಕಾನಾನ್ ದೇಶಕ್ಕೆ ಹೋಗ್ಲೇ ಇಲ್ಲ. ಅಲ್ವರ ಅದೇ ರೀತಿ ಇವಾಗ ಕೂಡ ಏನ್ ಮಾಡ್ತಾರೆ? ಲೋಕದ ಮನೆಯತಿಗೆ ತಪ್ಪಿಸ್ಕೊಂಡು ಬಂದವ್ರಿಗೆ ಏನ್ ಮಾಡ್ತಾನೆ? ಎಲ್ಲೋ ಒಂದ್ ಕಡೆ ಮಾಂಸದ ಬಲಹೀನತೆಗಳಿಂದ ಏನ್ರಿ ಅದೇ ಸರಿ ಅಂತ ಏನ್ ಮಾಡ್ತಾನೆ? ಒಂದ್ ಕಡೆ ಅಲ್ವರ ಆಲೋಚನೆ ಕೊಡ್ತಾನೆ. ಅವಾಗ ಏನಾಗ್ತದೆ? ಅವ್ರಿಗೊಂದು ಕೂಲಿಂಗ್ ಗ್ಲಾಸ್ ಆಗ್ತದೆ. ಅವ್ರಿಗೇನ್ ನೋಡು ಬಲಹೀನತೆ, ಅವ್ರಿಗೆ ಅದೇ ಕೊಡು. ಕೆಲವು ಜನಕ್ಕೆ ಏನ್ರಿ ನಿದ್ದೆ ಮಾಡೋದ್ರು ಅಂದ್ರೆ ಏನ್ ನಿದ್ದೆ ಮಾಡ್ತಾರೆ ಅಂತಂದ್ರೆ ಎಬ್ಬಿಸು ಏನಾಗಲ್ಲ. ಇದಾಗ ಇನ್ನ ನಿದ್ದೆ ಮಾಡ್ಬೇಕು. ಬೈಬಲ್ ಹೇಳ್ತಾರಲ್ಲ ಜ್ಞಾನೋಕ್ತಿಯಲ್ಲಿ, ಸೋಂಬೇರಿಯೇ ಇನ್ನೂ ಸ್ವಲ್ಪ ನಿದ್ದೆ, ಇನ್ನ ತುಕ್ಕುಡ್ಸು ಇನ್ನೂ ಸ್ವಲ್ಪ ಏನ್ರಿ ನಿದ್ದೆ ಅಂತ ಅನ್ಬಿಟ್ಟು ಅಲ್ವರ. ಸೊ ಆ ಥರ ಸೇತಾನ ಏನ್ ಮಾಡ್ತಾನೆ ಹೇಳ್ರಿ? ಕೆಲವು ಜನಕ್ಕೆ ನಿದ್ದೆನೇ ಕೊಡ್ತಾನೆ ಅಲ್ವರ. ಇನ್ ಕೆಲವು ಜನಕ್ಕೆ ಏನ್ರಿ ಕೆಲಸ ಏನ್ರಿ ಕೆಲಸ ಹಬ್ಬ 3 ಹೊತ್ತು ಕೆಲಸ ರೀ ಅದರ. ರಾತ್ರಿ 8 ಗಂಟೆ ಆದ್ರೂ ಕೆಲಸ. ಬಾಸ್ ಮನೆಗೆ ಹೋಗ್ಬಿಡ್ತಾರೆ. ಅದು ಇವ್ರ ಮನೆ ಬಿಡ್ತಾರ ನೀ ಅತ್ತಗೆ ಕೆಲಸ ಮಾಡ್ತಾನೆ ಇರೋದು ಅಲ್ವರ. ಬೈಬಲ್ ಏನ್ ಹೇಳ್ತಾರೆ? ಭೂಲೋಕದಲ್ಲಿರಂತ ಏನ್ರಿ ನೀವು ಯಜಮಾನಂಗೆ ಹೆಂಗೆ ನಂಬಿಕಸ್ಥರಾಗಿದ್ರೋ ಅದಕ್ಕಿಂತ ಜಾಸ್ತಿ ಯಾರಿಗೆ ನಂಬಿಕಸ್ಥರಾಗಿರ್ಬೇಕಂತೆ? ನಮ್ಮ ಪರಲೋಕದ ಯಜಮಾನಂಗೆ ಏನಾಗಿರ್ಬೇಕಂತೆ? ನಂಬಿಕಸ್ಥನಾಗಿರ್ಬೇಕು ಅಂತ ಹೇಳ್ತಾರ ಇಲ್ವಾ? ಅಲ್ವರ ಅದಕ್ಕೆ ನೋಡ್ಬೇಕಾರೆ ಏನ್ ಹೇಳ್ತಾರೆ? ನೋಡ್ಬೇಕಾರೆ ಏನ್ರಿ ಒಬ್ಬ ಮನುಷ್ಯ ಇಬ್ಬರು ಯಜಮಾನನ ಸೇವಿಸೋದಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೊಂದು ಕೂಲಿಂಗ್ ಗ್ಲಾಸ್ ಹಾಕಿರ್ತಾನೆ. ಇನ್ನೊಂದು ಜನಕ್ಕೆ ಕೂಲಿಂಗ್ ಗ್ಲಾಸ್ ಹಾಕಿರ್ತಾನೆ. ಕೂಲಿಂಗ್ ಗ್ಲಾಸ್ ಹಾಕಿರ್ತಾನೆ ಅಂತಂದ್ರೆ ಏನ್ರಿ? ಸೋಂಬೇರಿತನ ಅಲ್ವರ. ಏನ್ರಿ ಸೋಂಬೇರಿ? ಬೈಬಲ್ ಓದಿದ್ರು ಸೋಂಬೇರಿ ಬಗ್ಗೆ ನೋಡಿ. ಫಸ್ಟ್ ಒಂದು ವಾಕ್ಯ ಓದಿ. ಜ್ಞಾನೋಕ್ತಿ 6:1 ಓದ್ರಿ ಯಾರಾದ್ರ? ಜ್ಞಾನೋಕ್ತಿ 6ನೇ ಅಧ್ಯಾಯ 1ನೇ ವಾಕ್ಯ ಯಾರಾದ್ರೂ ಓದ್ರಿ. 6ನೇ ಮಗನೇ, ನೀನು ನೆರೆಯವನಿಗೆ ಹೊಣೆಯಾಗಿದ್ದರೆ, ಪರನಿಗಾಗಿ ಕೈ ಮೇಲೆ ಕೈ ಹಾಕಿದ್ದರೆ ನೀನು ಮಾತು ಕೊಟ್ಟ ಪಾಶಕ್ಕೆ ಸಿಕ್ಕಿದ್ದಿ. ಇವಾಗ 9ನೇ ವಾಕ್ಯ ಹೋದ ಮೊದಲೇ. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆ? ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಆಮೇಲೆ ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ತೂಕಡಿಕೆ, ಇನ್ನು ಕೊಂಚ ನಿದ್ದೆಗಾಗಿ. ನೀವು ಓದ್ಬೇಡ ಮೌಲಿ ಪಾಪ. ಯಾಕೆ? ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆ? ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ತೂಕಡಿಕೆ, ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಇನ್ನು ಸ್ವಲ್ಪ ನಿದ್ದೆ ನಾವೆಲ್ಲ ಬೆಳಗ್ಗೆ ಅಲಾರಾಮ್ ಕೊಟ್ಟಿರ್ತೀರಿ. 5 ಗಂಟೆಗೆ ತೊಳ್ಬೇಕು, 6 ಗಂಟೆಗೆ ಎಲ್ಲ ಪ್ಲಾನ್ಗಳಿರ್ತಾರೆ. ಇಲ್ಲಿ ನೈಟಲ್ಲಿ ಬೆಳಿಗ್ಗೆ 5 ಗಂಟೆಯಲ್ಲಿ ಹೊಡೆದ್ರೆ ಅದಕ್ಕೆ ಟಿಕ್ ಅಂಡ್ ಕ್ಲಿಕ್ ಮಾಡಿ ಅದನ್ನ ಮಲಗಿಸ್ಬಿಡ್ತೀವಿ. ಅದು ಸ್ನೂಸ್. ತಿರ್ಗಾ 5 ನಿಮಿಷ ಬಿಟ್ಟು ಅದು ಎಬ್ಬಿಸ್ತಾರೆ. ಅದೆಲ್ಲ ಎಬ್ಸೋದು ನಾವು ಎದ್ರೇನೆ ಅಲ್ವ. ಇದೆಲ್ಲ ನಮ್ಗೆಲ್ಲರಿಗೂ ನ್ಯಾಚುರಲ್ ಬರುತ್ತೆ. ಸೇತಾನ ಏನು ಮಾಡ್ತೀನಿ ಹೇಳ್ರಿ? ಯಾರ್ಯಾರಿಗೆ ಏನೇನು ವೀಕ್ನೆಸ್ಸು ಕರೆಕ್ಟಾಗಿ ಏನ್ರಿ ಮಾಡ್ತಾರೆ ನಮ್ಗೆ ಆಗ್ತಾ ನೋಡ್ತೀನಿ ಅಲ್ರ. ಹಿಂಗೆ ಕೆಲವು ಜನಕ್ಕೆ ಏನು ವೀಕ್ನೆಸ್ ಇರ್ತದೆ ಗೊತ್ತಾ? ಏನ್ರಿ ಇಲ್ಲಿ ಕೆಲವು ಜನಕ್ಕೆ ನಿದ್ದೆ, ಹಿಂಗೆ ಕೆಲವು ಜನಕ್ಕೆ ಸೋಂಬೇರಿದಾನ. ಏನಕ್ಕೆ ಹೋಗ್ಬೇಕು ಅದರ? ದೇವರ ಆಲಯಕ್ಕೆ ಹೋಗ್ಬೇಕು, ದೇವ್ರ ವಾಕ್ಯ ಕೇಳ್ಬೇಕು ಅಂದ್ರೆ ಏನಕ್ಕೆ ಹೋಗ್ಬೇಕಪ್ಪ? ಏನಕ್ಕೆ ಅವಶ್ಯಕತೆ ಇದೆ? ಇಂಟ್ರೆಸ್ಟೇ ಇರಲ್ಲ. ಯಾಕೆ ಗೊತ್ತಾ? ನೋಡಿ, ಒಂದು ವಾಕ್ಯ ತುಂಬ ಚೆನ್ನಾಗಿದೆ. ಜ್ಞಾನೋಕ್ತಿಗಳು 22:13 ಓದಿ. ಜ್ಞಾನೋಕ್ತಿ 22ನೇ ಅಧ್ಯಾಯ 13ನೇ ವಾಕ್ಯ ಓದಿಂತೀರಿ ಯಾರಾದ್ರು? ಹೊರಗೆ ಸಿಂಹವಿದೆ, ನನ್ನ ಬೀದಿಯಲ್ಲಿ ಕೊಂದೆತು ಎಂಬುದು ಸೋಮಾರಿಯ ನೆವ. ನೋಡ್ರಿ, ಸೋಂಬೇರಿಯ ನೆವ ಏನಂತೆ? ಹೊರಗಡೆ ಏನಿದೆ? ಸಿಂಹ ಇದೆ.
ಅದರ ನಾನು ಹೋದ್ರೆ ಸಿಂಹ ನನ್ನ ಏನ್ ಮಾಡ್ಬಿಡ್ತದೆ, ಕೊಡ್ತದಂತೆ. ಕೊಂದು ಬಿಡ್ತಾರೆ. ಸೋಮಾರಿ ನೆವ. ಏನಂತೇನೆ, ಸೋಂಬೇರಿಯ ನೆವ. ರೋಡಲ್ಲಿ ಸಿಂಹ ಆಯ್ತಾ? ನೆವ. ಸಿಂಹ ರೋಡಲ್ಲಿ ಇರ್ತಾರೆ, ವ್ಯವಸ್ಥೆ ಮಾಡಿರ್ತೀವಿ. ಎಲ್ಲಿರ್ತದೆ ಸಿಂಹ? ಕಾಡಲ್ಲಿ ಇರ್ತದೆ. ಕಾಡಲ್ಲಿ ಇದ್ರೆ ಝೂ ಅಲ್ಲಿ ಇರ್ತದೆ. ಇವನೇನೋ ನೆಪ ಅಂತಂದ್ರೆ, ಅಯ್ಯಯ್ಯೋ ಹೋದ್ರೆ ಏನಾಗ್ಬಿಡ್ತಾರೆ, ಸಿಂಹ ನನ್ನ ಕಚ್ಬಿಡ್ತಾರೆ ಅಂತ ಇವಂದೇ ಒಂದ್ ನೆಪ ರೀ. ಅದರ ಇದೇ ರೀತಿ ಕರ್ತನಲ್ಲಿ ಪ್ರೀತಾಗಲೇ ಇವ್ರಿಗೆ ಸೋಂಬೇರಿಗಳಿಗೆ ಇದೇ ತರ ಕೂಲಿಂಗ್ ಗ್ಲಾಸ್ ಹಾಕ್ಬಿಡ್ತಾನೆ. ಅದರ ಏನ್ರಿ ಕರೆಕ್ಟಾಗಿ ಏನ್ರಿ ದೇವರ ಆರಾಧನೆಗೆ, ದೇವರ ಆಲಯಕ್ಕೆ ವಾಕ್ಯ ಕೇಳಬೇಕು ಅಂತ ಹೋಗಿರ್ತಾರೆ. ಕರೆಕ್ಟಾಗಿ ಏನು ಮಾಡ್ತಾರೆ, ಮಳೆ ಬರ್ತಾ ನೋಡ್ರಿ, ಅದೇ ಬೇಕಾಗಿರ್ತಾರೆ. ಆಹಾ ಹೆಂಗೋ ದೇಹ ತುಂಬ ಅಳ್ತಾ ಇತ್ತು, ಹೋಗೋದು ಬೇಡ ಅಂತ ಮಳೆ ಬಂದ್ಬಿಡ್ತು, ಒಳ್ಳೆ ಕಾರಣ ಸಿಕ್ಬಿಡ್ತಪ್ಪ, ದೇವ್ರೆ ಮಳೆ ಬಂದ್ಬಿಟ್ಟಿದೆ, ನಾನೇನು ಮಾಡೋಕ್ಕಾಗಲ್ಲ, ಹೋಗಲ್ಲ. ನಾವು ಏನು ಮಾಡಿದ್ರೆ ಮಳೆಯಲ್ಲಿ, ನಾವು ಏನು ಮಾಡೋದು ನಾವೆಲ್ಲ ಮಳೆಯಲ್ಲಿ, ಅವನು ದೇವ್ರ ಕೆಲಸ ಮಾಡಿದ್ನೋ ಇಲ್ಲ ಹೋಗಿ ಎಲ್ಲ ಕೂತ್ಕೊಂಡ್ಬಿಟ್ಟ. ಮಾಡಿದ ಮತ್ತೆ ಅವನು ದೇವರು ಇದ್ರಲ್ಲಿ ಇದ್ದ ತಾನೆ, ದೇವ್ರು ಮಾಡಿರೋಂಥ ಒಂದಂತಾರೆ ಒಂದು ನಾವೇ ಒಳಗಡೆ ಇದ್ದ ಅಲ್ವರ. ಮಳೆ ಆದ್ರೇನು, ಚಳಿ ಆದ್ರೆ ಗಾಳಿ ಆದ್ರೆ ಅಂತೆ. ಅದರ ನಮ್ಮ ಯೇಸು ಕ್ರಿಸ್ತನ ಪಾಠ ಕಲಿಬೇಕ್ರಿ. ಅಲ್ವರ ಯೇಸು ಕ್ರಿಸ್ತನ ಕಾಲದಲ್ಲಿ ಮಳೆನೂ ಬಿದ್ದಿಲ್ವಾ? ಮಳೆ ಎಲ್ಲ ಬಿದ್ದೈತೆ. ಅಲ್ವರ ಅದು ಯೇಸು ಕ್ರಿಸ್ತ ಏನ್ ಮಾಡೋದನ್ನೆಲ್ಲ ಜಯಿಸಿ ಹೋಗೋರು ನೋಡಿದ್ದೆ. ಅದರ ದೇವ್ರ ಮಕ್ಕಳಿಗೆ ಇದೇ ರೀತಿ ಏನು ಮಾಡ್ತಾನೆ, ಎಲ್ಲ ರೀತಿ ಶೋಧನೆ ಕೊಡ್ತಾನೆ. ಅದರ ಕೆಲವು ಜನಕ್ಕೆ ಕಮಿಟ್ಮೆಂಟು. ಅದರ ಏನ್ರಿ ಸಾಲಗಳೆಲ್ಲ ಮಾಡ್ಕೊಂಡ್ಬಿಡ್ತಾರೆ, ಆ ಸಾಲ ತೀರಿಸ್ಬೇಕು ಅಂತ ಏನು ಮಾಡೋದು, ಮೂರೊತ್ತು ಕೆಲಸ ಏನ್ರಿ ಮಾಡೋದು, ಮಾಡ್ತಾರೆ. ಅದು ಅದರ ಮಾಡಿ 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 ಕೊನೆಗೆ ಏನಾಗೋದು, ಸಾಲನೂ ತೀರಲ್ಲ, ಇತ್ಲಾಗ ದೇವರಲ್ಲಿ ಏನಾಗಲ್ಲ, ಇರಲ್ಲ. ಅದರ ಬೈಬಲ್ ಏನು ಹೇಳ್ತಾರೆ, ನಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲಿರಬೇಕು, ಅದರ ಬ್ಯೂಟಿಫುಲ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಕೊಡ್ತೀವಿ, ಇದಕ್ಕಿಂತ ಇನ್ಯಾವುದು ಇನ್ವೆಸ್ಟ್ಮೆಂಟ್ ಇಲ್ಲ ರೀ. ಅದರ ಒಳ್ಳೆ ರಿಟರ್ನ್ಸ್ ಬರ್ತದೆ ನಿಮಗೆ. ಅಂದರೆ ಇವಾಗೆಲ್ಲ ಅದೇ ನೋಡೋದು, ಇಲ್ಲಿ ಹಾಕ್ರಿ ದುಡ್ಡು, ಅಲ್ಲಿ ಹಾಕ್ರಿ ದುಡ್ಡು, ನಿಮಗೆ ದುಡ್ಡು ಇಲ್ಲಿ ಹಾಕ್ರಿ ಏನು ಮಾಡ್ತಾರೆ, ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರ್ತದೆ. ಬೈಬಲ್ ಹೇಳ್ತಾರೆ ರಿಟರ್ನ್ಸ್. ಮ್ಯಾಥ್ಯೂ ಇನ್ವೆಸ್ಟ್ಮೆಂಟು ಸೂಪರ್, 20% ಇಂಟ್ರೆಸ್ಟ್ ಇದರಲ್ಲಿ. ಮ್ಯಾಥ್ಯೂ 6 ಚಾಪ್ಟರ್ ನೋಡಿ, ಮ್ಯಾಥ್ಯೂ 6 ಚಾಪ್ಟರ್ಲಿ ವರ್ಸ್ 31 ಓದಿ, 31 ಹಿಡಿದು ಏನ್ರಿ 34ವರೆಗೂ. ಮ್ಯಾಥ್ಯೂ 6 ಚಾಪ್ಟರ್ 31 34. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ. ನೋಡ್ರ ಹೀಗಿರುವುದರಿಂದ ಇವೆಲ್ಲ ನಿಮಗೆ ಬೇಕಾಗಿದೆ ಅಂತ ಪರಲೋಕದಲ್ಲಿ ತಂದೆ ಏನಾಗಿದೆ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಕೂತ್ಕೊಂಡು ಏನು ಮಾಡೋದು, ಇದೇ ಚಿಂತೆ ಮಾಡ್ತಾ ಇರೋದು. ಸಂಡೆ ಆರಾಧನೆಗೂ ಬರ್ದೇ ರೀತಿಲಿ ಚಿಂತೆ ಮಾಡೋಕೆ ಕೂತ್ಕೊಳೋದು ಅಲ್ವರ. ಏನ್ರಿ ಬರೀ ಯೋಚನೆ ಮಾಡ್ಕೊಳಕ್ಕೆ ಕೂತ್ಕೊಳೋದು, ಅಯ್ಯೋ ಏನಾಗ್ಬಿಡ್ತಾರೆ ಅಂತ. ನಾವೇ ಇಷ್ಟು ಬಗ್ಗೆ ಯೋಚನೆ ಮಾಡ್ತೀರಿ ಅಂತಂದ್ರೆ ನಮ್ಮ ಬಗ್ಗೆ ದೇವ್ರು ಯೋಚನೆ ಮಾಡಿರಲ್ವಾ? ಯೋಚನೆ ಮಾಡ್ರಿ, ಆತನ ಮಗನ್ನೇ ಕೊಟ್ಟಿರೋ ದೇವರು ನಮ್ಗೆ ಇನ್ನೇನಪ್ಪ ಕೊಡಲ್ಲ. ಅವರ ನಾವೇನ್ ಮಾಡ್ಬೇಕು ಅಂತಂದ್ರೆ ಮುಂದಕ್ಕೆ ಹೇಳ್ತಾರೆ ನಿಂತೀನಿ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಕೂಡ ನಿಮ್ಗೆಲ್ಲವೂ ದೊರಕುವುದು ಅಲ್ವರ. ದೇವರ ನೀತಿಗಾಗಿ ಮಾಡಿ ಫಸ್ಟ್ ನೀವು ತವಕ ಪಡ್ರಿ, ದೇವ್ರು ಏನ್ ಮಾಡ್ತಾರೆ, ಇವನ್ನೆಲ್ಲವೂ ನಿಮ್ಗೆ ಏನ್ ಮಾಡ್ತಾರೆ, ಕೊಡ್ತಾರೆ. ಹೆಂಗ್ ಕೊಡ್ತಾರೆ ಅಂತ ನೋಡಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ನ್ಯಾಯ ಪ್ರಮಾಣದ ಒಂದು ಪ್ರಮಾಣ ಇತ್ತು. ಏನಂತ ಹೇಳ್ತಾರೆ, ದೇವ್ರು ಹೇಳ್ತಾರೆ ಬಡ್ಡಿಗೆ ದುಡ್ಡು ಕೊಡ್ಬೇಡಿ ಅಂತ ಹೇಳ್ತಾರೆ. ಆದ್ರೆ ನೀವು ಯಾರಿಗಾರೋ ಒಂದು ಬಡ್ಡಿ ತರ ಮಾಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಸೇರಿಸ್ಕೊಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ದೇವರು ಅಲ್ವರ. ಎಷ್ಟು ಇಂಟ್ರೆಸ್ಟ್ ಕೊಡ್ಬೇಕು ಅಂತ ಹೇಳ್ತಾರೆ, ಅದಕ್ಕೆ 20% ಸೇರಿಸ್ಬಿಟ್ಟು ಕೊಡಿ ಅಂತ ಹೇಳ್ತಾರೆ ಅಲ್ವರ. ಇದು ಏನಕ್ಕಪ್ಪ ಹೇಳೋದು ಅಂದ್ರೆ, ಇದು ದೇವರ ಒಂದು ಬಡ್ಡಿ ವ್ಯವಹಾರ ರೀ. ಏನ್ರಿ ನಮ್ಮ ತರ ಸಾಲ ಚಕ್ರ ಬಡ್ಡಿ ಇವೆಲ್ಲ ಹೊರೆಗಳು ಹಾಕಲ್ಲ ರೀ. ದೇವರು ಬಡ್ಡಿ ಕೊಡ್ತಾರೆ, ಎಷ್ಟು ಕೊಡ್ತಾರೆ ಗೊತ್ತಾ? 20% ಬಡ್ಡಿ ಕೊಡ್ತಾರೆ ಅಂತಾರೆ ಅದರ. ನಮಗೆ ದೇವ್ರು ಏನು ಹೇಳೋರೆ, ಕಾಣಿಕೆ ಎಷ್ಟು ಕೊಡು ಅಂತ ಹೇಳೋರೆ, ಕಾಣಿಕೆ ಎಷ್ಟು ಕೊಡ್ಬೇಕು ಅಂತ ಹೇಳೋರೆ. ಸಾಮಾನ್ಯವಾಗಿ ಎಷ್ಟು ಅಂದ್ರೆ ಎಷ್ಟು % ಕೊಡು ಅಂತ ಹೇಳೋರೆ? ದಶಾಂಶ. ಟೈಟ್ಸ್ ಹೇಳಿರೋದು ನಮ್ಗೆ ಬೈಬಲ್ ನೋಡ್ಬೇಕಾದ್ರೆ. ಕ್ರಿಶ್ಚಿಯಾನಿಟಿಯಲ್ಲಿ ತುಂಬಾ ಫೇಮಸ್ ಟೈಟ್ಸ್. ಅದರ ಯೇಸು ಕ್ರಿಸ್ತ ಕೂಡ ಏನ್ ಮಾಡ್ತಾರೆ, ನೀವು ದಶಾಂಶ ಕೊಡ್ತೀರಾ, ಗುಡ್, ಓಕೆ ಕೊಡ್ರಿ. ಆದ್ರೆ ನ್ಯಾಯ ಪ್ರಮಾಣ ಅಂತ ನೀತಿ ಪ್ರೀತಿ ಮಾಡೋ ಒತ್ತಗಿಟ್ಬಿಡ್ತೀರಾ ಅಂತ ಹೇಳ್ತಾರೆ. ಅದ್ರಂಗ ಟೈಟ್ಸ್ ಅಂತಂದ್ರೆ ಏನಪ್ಪಾ ಅಂದ್ರೆ 10ರಲ್ಲಿ 1 ಭಾಗ ನಾವು ದೇವ್ರು ಕೊಟ್ರೆ ಏನ್ರಿ, ನೀವು ಕೊಡ್ತೀರಾ ಬಿಡ್ತೀರ ಸೆಕೆಂಡ್ರಿ. ಆದ್ರೆ ದೇವ್ರು ನಮ್ಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ 20% ಸೇರಿಸ್ಕೊಡ್ತೀನಿ ಅಂತ ಹೇಳಿದ್ರೆ. ಅದರ ನಮ್ಗೆ ಏನಾಗಿರ್ಬೇಕು ಅಂದ್ರೆ ದೇವ್ರ ಮೇಲೆ ನಂಬಿಕೆ ಇರ್ಬೇಕಷ್ಟೇ. ಬಂದರ ಪಟ ಕೇಳಿದ್ರ ಹೇಳ್ತಾರೆ, ಟೇಸ್ಟ್ ಅಂಡ್ ಸಿ ದ ಲಾರ್ಡ್ ಇಸ್ ಗುಡ್. ಗುಡ್. ರುಚಿ ನೋಡ್ಬೇಕ್ರಿ,
ಆ ಪರಲೋಕದ ದೇವರು ಹೇಗಿದೆ ಅಂತ ರುಚಿ ನೋಡ್ಬೇಕು. ಯಾವ ರುಚಿ ನೋಡೋದು ಅಲ್ವರಾ? ನಮ್ಗೆ ಹೊಟ್ಟೆ ತುಂಬಿರ್ತಾವೆ ನೋಡಿ, ಅವಾಗ ನಾವು ಚಿಕನ್ ಬಿರಿಯಾನಿ ತಿಂದ್ರೆ ನಮಗೆ ಎಫೆಕ್ಟ್ ಇದೆಯಾ? ಅಯ್ಯೋ ಹೊಟ್ಟೆ ತುಂಬಿಡೈತೆ ತಿನ್ನಕ್ಕಾಗಲ್ಲ. ಅದೇ ಹೊಟ್ಟೆ ಹಸ್ಕೊಂಡಿರ್ಬೇಕಾರೆ ತಿಂದ್ರೆ ಹೆಂಗಿರ್ತದೆ ಅಲ್ವರ? ಬಿಸಿ ಬಿಸಿ ತಿಂದ್ರೆ ಏನು ರುಚಿ, ಅಯ್ಯೋ ತಿನ್ಬೇಕು ತಿನ್ಬೇಕು ಅನಿಸ್ತದೆ. ಆವಾಗೇನೆ ನಮ್ಗೆ ರುಚಿ ಗೊತ್ತಾಗತ್ರಿ. ಇದೇ ಥರ ನಮ್ಮ ಜೀವನದಲ್ಲಿ ಕರ್ತನ ಒಂದು ರುಚಿ, ದೇವರ ರುಚಿ ಯಾವಾಗಪ್ಪ ಗೊತ್ತಾ? ನಮ್ಗೆ ಕಷ್ಟ ಬಂದವಾಗ ರೀ. ಆದ್ರೆ ಅದಕ್ಕೆ ನೋಡ್ಬೇಕ್ರೆ ಕಷ್ಟ ಬಂದವಾಗ ನಾವು ಜಿಗುಪ್ಸೆಯಿಂದಾಗಿ ಬೇಜಾರಾಗಿ ಲೋಕದ ಕಡೆ ಹೋಗ್ಬಾರ್ದು. ಲೋಕನ ಬಿಟ್ಟು ಮಾಡಕ್ಕೆ ದೇವ್ರ ಕಡೆಗೆ ನಾವೇನಾಗಿರ್ಬೇಕು ಬರೋ. ಅದಕ್ಕೆ ಹೇಳ್ತಾರ, ಲೋಕದಲ್ಲಿ ಮಲೈತೆಗಳನ್ನ ತಪ್ಪಿಸ್ಕೊಂಡು ಬಂದವರು ತಿರುಗಿಯದಲ್ಲಿ ಸಿಕ್ಕಿಕೊಂಡರೆ. ಅದೇ ಮೀನಿಂಗು ಸೇತ ನೀವೆಲ್ಲ ಟ್ರಾಪ್ಗಳಾಗ್ತಂತೆ. ಒಬ್ಬೊಬ್ರಿಗೂ ಒಂಥರ ಏನು ಮಾಡ್ತಾನೆ, ಟ್ರಾಪ್ ಹಾಕ್ತಾನೆ. ಇಸ್ರೇಲ್ ಜನಗಳಿಗೆ ಹಾಕಿಲ್ವಾ? ಬರ್ತಾ ಇರ್ಬೇಕಾದ್ರೆ ಟ್ರಾಪ್ ಹಾಕ್ಬಿಟ್ಟ. ಅದರ ಎಲ್ಲ ಚಿಣ್ಣ ಬಸ್ವನ್ ಮಾಡ್ರಿ, ಎಲ್ಲ ಅಡ್ಡ ಬಿದ್ದು ನಮಸ್ಕಾರ ಮಾಡ್ರಪ್ಪ, ಎಲ್ಲ ಟಕ 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 ಅಂತ ಏನು ಮಾಡ್ರಿ ಎಲ್ಲರೂ. ಓ ಸೂಪರ್ ಆಫರ್, ಇದಕ್ಕಿಂತ ಬೇಕಾ? ಎಲ್ಲ ಡ್ಯಾನ್ಸ್ ಮಾಡೋದೇನೋ ಕುಡಿಯೋದೇನೋ ಏನಾಗೋಯ್ತು, ಹೋಗ್ಬಿಟ್ರು ಕಾನೂನು ದೇಶಿಗೆ ಹೋಗ್ಬಿಟ್ರಾ? ಎಲ್ಲೋದ್ರು? ಎಲ್ಲ ಅಲ್ಲೇ ಸಿಚುವೇಶನ್ ಎಲ್ಲ ಇತ್ತು. ಎಲ್ಲರೂ ದೇವ್ರೇ ಮಾಡಿದ್ರು, ಒಡೆದು ಬಿಸಾಕೋದ್ರು. ಅದರ ಹೋಗ್ತಾ ಹೋಗ್ತಾ ಗುಂಡ್ಗುಟ್ಟಕ್ಕೆ ಶುರು ಮಾಡಿದ್ರು. ನಮ್ಗೆ ಅದಿಲ್ಲ ಇದಿಲ್ಲ ಹಿಂಗಿಲ್ಲ ಹಂಗಿಲ್ಲ, ಬರೀ ಕಂಪ್ಲೀಟ್ ಬರೀ ಗುಂಡ್ಗುಟ್ಟದೆ. ದೇವ್ರೇ ಮಾಡಿದ್ರು, ಅವ್ರದ್ದು ಸಾಯಿಸಾಕ್ಬಿಟ್ರು. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋಸೋಗಳೇ ಏನ್ರಿ, ಇದನ್ನೆಲ್ಲ ನಾವೇನು ಮಾಡೋಕ್ಕೂ ಸೋತೋಗ್ಬಾರ್ದು. ಇವೆಲ್ಲ ಬರೋದು ಏನಕ್ಕೆ? ಜಯಿಸೋದಿಕ್ಕೆ ದೇವ್ರು ನಮಗೆ ಕೊಡೋದು ಅಲ್ಲರ. ಇಷ್ಟೆಲ್ಲ ಬೈಬಲ್ ಓದಿದ್ಮೇಲೆ ನಾವೇನು ಗೊತ್ತಾ ಮಾಡಬೇಕು? ದೇವತ ಪ್ರಾರ್ಥನೆ ಮಾಡ್ಬೇಕ್ರಿ. ನೋಡಿ, ಬೈಬಲ್ನಲ್ಲಿ ಎಷ್ಟು ಒಂದು ಯುದ್ಧಗಳ ಬಗ್ಗೆ ಕೊಟ್ಟವ್ರೆ, ಎಷ್ಟು ಒಂದು ರಾಜ್ಯಗಳ ಬಗ್ಗೆ ನಮ್ಗೆ ಬೈಬಲ್ನ ಕಥೆಗಳು ಕೊಟ್ಟಾರೆ ನೋಡಿದಿರಲ್ವ? ರಾಜರುಗಳಿಗೆ ಶತ್ರುಗಳೆಲ್ಲ ಏನು ಮಾಡ್ತಾರೆ, ಯುದ್ಧಕ್ಕೆ ಬಂದ್ಬಿಡ್ತಾರೆ, ಕುತ್ತಿಗೆಗೆ ಬಂದ್ಬಿಡ್ತಾರೆ ಅದರ. ಅವಾಗ ಇವ್ರಿಗೆ ತುಂಬ ಕಷ್ಟ ಆಗ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ದುಷ್ಟರು ರಾಜರಾದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಐಗುಪ್ತ ದೇಶಕ್ಕೆ ಸಹಾಯ ಕೇಳೋದು, ಅಸಿರಿಯನ್ಗೆ ಸಹಾಯ ಕೇಳೋದು, ಅವನಿಗೆ ಇವನಿಗೆ ಎಲ್ಲ ಸಹಾಯ ಕೇಳೋದು. ಅವಾಗ ಅವರು ಆ ಕಡೆ ಮೊರೆ ಹೊತ್ತು ಹೋದವಾಗ ದೇವರು ಪ್ರವಾದಿಗಳ ಮುಖಾಂತರ ಅವ್ರಿಗೆ ಹೇಳೋರು, ನೋಡು ಹೋಗಿ ಹೇಳೋನ್ಗೆ ಹೇಳೋ ಅಂತ ಹೇಳ್ತಾರೆ. ಅದನ್ನ ಏನು ಹೇಳು ಅಂತಂತಾರೆ, ನಾನು ಏನ್ರಿ ಶತ್ರುಗಳನ್ನ ಬರ ಮಾಡಿರೋದು ಇವನ ಮೇಲೆ, ಇವನು ನನ್ನ ಹತ್ರ ಮೊರೆ ಕೇಳೋದು ಬಿಟ್ಬಿಟ್ಟು ಇವನ್ ಏನು ಮಾಡೋ, ನೀನು ಹೋಗ್ಬಿಟ್ಟ ಇವನು ಹೋಗ್ಬಿಟ್ಟು ಶತ್ರು ಹತ್ರ ಮೊರೆ ಕೇಳ್ತಾವ ನೋಡು ಅಲ್ವರ. ಅದರಿಂದ ಬಂದ್ಬೇಕಾರೆ ಇವನು ಯಾವುದರಿಂದ ತಪ್ಪಿಸ್ಕೊಬೇಕು ಅಂತಿದ್ದಾನೋ ಅದೇ ಇವನಲ್ಲಿ ಬರೋ ರೀತಿಲಿ ಮಾಡಿಬಿಡು ಅಂತ ಹೇಳ್ತಾರೆ ನೋಡೈತಿ ಅಲ್ವರ. ಆದರೆ ನನ್ನ ಹತ್ರ ಮೊರೆ ಕೇಳಿದ್ರೆ ನಾನು ಬಿಡ್ತಾ ಇರಲ್ವಾ, ನನ್ನ ಕಡೆ ನೋಡ್ತಾ ಇರಲ್ವಾ, ನನ್ನ ಹತ್ರ ಕೇಳಿದ್ರೆ ಯಾಕೆ ಕೆಲಸ ಮಾಡಿದೆ ನೀವು ಅಂತ ಏನು ಮಾಡ್ತಾರೆ. ಅದ್ರ ಇಸ್ರೇಲ್ ಜನಗಳು ಚರಿತ್ರೆ ನಮ್ಗೆ ಬರ್ದಿಟ್ಟವ್ರು. ಏನಕ್ಕೆ ಬರ್ದಿಟ್ಟವ್ರು? ಸುಮ್ಮನೆ ಬರ್ದಿಟ್ಟವ್ರ? ಪೂರ್ವ ಕಾಲದಲ್ಲ ಬರ್ದಿರೋದು ಯಾರಿಗಾಗಿ? ನಮ್ಮ ಉಪದೇಶಕ್ಕೆ, ನಮ್ಮ ನೀತಿ ಪಾಠಕ್ಕಾಗಿ ನಮ್ಗೆ ಏನು ಬರ್ದಾರಂತ. ಏನಕ್ಕೆ? ನಮ್ಮ ಜೀವನದಲ್ಲಿ ಈ ಥರ ಶೋಧನೆ ಬಂದಾಗ ನಾವೇನು ಮಾಡೋಕ್ಕೂ ಜಯಿಸ್ಬೇಕು ಅಲ್ವರ. ಅದಕ್ಕೆ ನೋಡಬೇಕಾದ್ರೆ ಈ ಜಯಿಸೋದಿಕ್ಕೇ ದೇವ್ರು ನಮ್ಗೆ ಏನು ಮಾಡೋದು ಕೊಟ್ಟಿರೋದು. ಅದಕ್ಕೆ ಎಲ್ಲ ಥರ ಟ್ರಯಲ್ಸ್ ಬಿಡ್ತಾರೆ, ಎಲ್ಲ ಥರ ಶೋಧನೆಗಳು ದೇವ್ರ ಮಕ್ಳಿಗೆ ಏನಾಗ್ತಾರೆ ಕರೆಕ್ಟಾಗಿ ಯಾವಾಗ ಬರ್ತದೆ ಅಂದರೆ, ಯಾವಾಗ ದೇವ್ರಿಗೆ ಮುಖ್ಯತ್ವ ಕೊಡಬೇಕು ಅಂತಿರ್ತೀರೋ, ಯಾವಾಗ ದೇವ್ರ ವಾಕ್ಯನ ಕೇಳಬೇಕು ಅಂತಿರ್ತೀರೋ, ಅವಾಗ ಏನಾಗೋದು, ಅವಾಗ ಇವೆಲ್ಲ ಡಿಸ್ಟರ್ಬೆನ್ಸ್ ಬರೋದು. ನಾವೇನು ಮಾಡಬೇಕು ಅಂದರೆ ಇದನ್ನೆಲ್ಲವನ್ನ ಏನು ಮಾಡಬೇಕು? ಜಯಿಸ್ಬೇಕು, ಪೂರ್ಣ ಜಯಶೀಲಿ ಆಗಿರ್ಬೇಕು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಏನಪ್ಪ ಹೇಳೋದು ವಾಕ್ಯ ಅಂತಂದ್ರೆ, ಇಲ್ಲಿ ನಾವೇನು ನೋಡ್ತೀರಿ ಏನ್ರಿ, ಈ ನಿಕ್ಷೇಪವನ್ನು ದೇವ್ರ ಮಣ್ಣಿನ ಗಡ್ಡೆಗೆ ಮಾಡೋರೆ ಇಟ್ಟವ್ರೆ. ನಮ್ಮಲ್ಲಿ 100% ಮಾಡೋಕ್ಕಾಗಲ್ಲ, ಆದರೆ ಮಾಡ್ತೀರಿ ಅಂತ ಮನಸ್ಸಿನಾಗಿರ್ಬೇಕು, ನಮ್ಮಲ್ಲಿ ಇರಬೇಕು. ಇದನ್ನ ನಾವು 100% ಫೇತ್ಫುಲ್ ಆಗಿ ಓವರ್ಕಮ್ ಮಾಡ್ತಾ ಇದ್ರೇ ದೇವ್ರು ನಮಗೆ ಜೀವ ಒಂದು ಜಯಮಾಲೆ ನಮ್ಗೆ ಮಾಡೋದಲ್ಲಿ ಅದು ನಮ್ಗೆ ಮಾಡೋದು ಕೊಡೋದು ಅಲ್ಲರ. ಅದಕ್ಕೆ ಅವ್ನು ಸೋತ ಹೋಗ್ಬಿಟ್ರೆ ನಮ್ಮ ಗತಿ ಹಿಂಗಿರ್ತಂತೆ, ಅಂತ್ಯಗತಿ ಮೊದಲಕ್ಕಿಂತಲೂ ಇನ್ನೂ ವರ್ಸ್ಟ್ ಆಗ್ಬಿಡ್ತಾರೆ ಅಲ್ಲರ. ಮೊದಲಾಗಿದ್ರೆ ಭೂಲೋಕ ರಕ್ಷಣೆಗೆ ಬಂದಿರೋದು, ಇನ್ನು ಅಪ್ಪಿ ತಪ್ಪಿ ತಿರುಗಿ ಬೇಕು ಅಂತ ಬಿದ್ದರೆ ಎಲ್ಗಪ್ಪ ಹೋಗ್ತಾ ಅಂದರೆ ಸೀದಾ ಏನ್ರಿ ಸೆಕೆಂಡ್ ಡೆತ್ ಅಲ್ವರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಓದಿ ನವಿತಾ ಸಿಸ್ಟರ್. ಹೋಲಿ ಎಂಬ ಪದವು ಹೋಲ್ ಎಂಬ ಪದದಿಂದ ಬಂದಿದೆ ಮತ್ತು ಇದು ಸಂಪೂರ್ಣತೆಯನ್ನು ಸೂಚಿಸುವುದಾಗಿದೆ. ಆದುದರಿಂದ ಪವಿತ್ರಾತ್ಮ, ಹೋಲಿ ಸ್ಪಿರಿಟ್ ಎಂಬುದು ಒಂದು ಸಂಪೂರ್ಣವಾದ ಆತ್ಮವಾಗಿದೆ. ಈ ರೀತಿಯಲ್ಲಿ ಪವಿತ್ರಾತ್ಮನನ್ನು ಅಥವಾ ಸಂಪೂರ್ಣವಾದ ಆತ್ಮನನ್ನು ಯಾವುದೇ ಒಳ್ಳೆಯ ಅಳತೆಯಲ್ಲಿ ಹೊಂದಿಕೊಂಡವರು ಎಲ್ಲ ಕಡೆಗಳಲ್ಲಿ ತಮ್ಮ ಗುಣಲಕ್ಷಣಗಳಿಂದ ತುಂಬಿಕೊಂಡಿರುತ್ತಾರೆಂದು ನಾವು ಯಾವುದೇ ಆಶ್ಚರ್ಯವಿಲ್ಲದೆ ಹೇಳಬಹುದಾಗಿದೆ. ಇದು ಈ ಹಿಂದಿನ ಅವರ ಎಲ್ಲ ನಿರ್ಣಯಗಳಿಗಿಂತ ಉತ್ತಮವಾದ ಸಮತೋಲನ ಉಳ್ಳದಾಗಿರುತ್ತದೆ.
ಅವರಲ್ಲಿ ಸ್ವಸ್ಥವಾದ ಮನಸ್ಸಿನ ಆತ್ಮವುಂಟು. ಹೇಗೋ ಈ ಲೋಕದ ದ್ವೇಷಪೂರಿತವಾದ ಕುರುಡುತನದಿಂದ ಕೂಡಿದ ಆತ್ಮನು ಅವರ ಬಗ್ಗೆ ಇವರಿಗೆ ದೆವ್ವ ಹಿಡಿದಿದೆ, ಹುಚ್ಚು ಹಿಡಿದಿದೆ ಎಂದು ಹೇಳಬಹುದು. ಆದರೆ ಅವರುಗಳು ಪರಲೋಕದಲ್ಲಿ ಸದಾಕಾಲ ಇರುವ ತಾವು ಕಾಣದ ಸಂಗತಿಗಳಿಗಾಗಿ ಕಷ್ಟಪಡುತ್ತಾರೆ, ಅವುಗಳಿಗಾಗಿ ಜೀವಿಸುತ್ತಾರೆ ಮತ್ತು ಅವುಗಳಲ್ಲಿಯೇ ಆನಂದಿಸುತ್ತಾರೆ. ಅವರಲ್ಲಿ ಅನೇಕರು ಅವನಿಗೆ ದೆವ್ವ ಹಿಡಿದದೆ, ಹುಚ್ಚು ಹಿಡಿದದೆ, ಯಾಕೆ ಅವನ ಮಾತು ಕೇಳುತ್ತೀರಿ ಅಂದರು. ಯೋಹಾನ 10:20. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಳಿತನದ ಆತ್ಮವಲ್ಲ. 2 ತಿಮೋಥೆಯ 1:7. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸದ್ಯ ನೋಡ್ಬೇಕಾದ್ರೆ ಬೈಬಲ್ ಏನು ನೋಡ್ತೀರಿ, ಪವಿತ್ರ ಆತ್ಮ ಅಂತ ಕನ್ನಡದಲ್ಲಿ ನೋಡ್ತೀರಿ, ಇಂಗ್ಲೀಷಲ್ಲಿ ನೋಡ್ತೀರಿ ಹೋಲಿ ಸ್ಪಿರಿಟ್ ಅಂತ ನೋಡ್ತೀರಿ. ಹೋಲಿ ಅಂದ್ರೆ ಏನು, HOLY, ಹೋಲಿ ಸ್ಪಿರಿಟ್. ಇದಕ್ಕೆ ಈ ಹೋಲಿ ಅಂತ ಪದ ಎಲ್ಲಿಂದ ಬಂತಪ್ಪ ಅಂತಂದ್ರೆ ಇಂಗ್ಲೀಷಲ್ಲಿ ಹೋಲ್ ಅಂತ ಒಂದು ವಾರ್ತೆ ಇದೆ, WHO, ಹೆಲಿ. ಹೋಲ್ ಏನು, ಕಂಪ್ಲೀಟ್, ಸಂಪೂರ್ಣ. ಆ ಪದದಿಂದಾನೇ ದೇವ್ರೇನು ಮಾಡೋದು, ಈ ಒಂದು ಹೋಲಿ ಅಂತ ಅಂದ್ಬಿಟ್ಟು ಏನು ಮಾಡೋದು, ಪದನ ಆಯ್ಕೆ ಮಾಡೋದು ಅಂತ ಹೇಳ್ತಾರೆ. ಏನರ್ಥ ಅಂದರೆ ಈ ದೇವರು ಕೊಟ್ಟಿರೋಂಥ ಆತ್ಮ ಸಂಪೂರ್ಣವಾದದ್ದು ರೀ. ಇದರಲ್ಲಿ ಯಾವುದು ಕುಂದು ಕೊರತೆಗಳೇನಿಲ್ಲ, ಯಾವುದಿಲ್ಲ. ಎಲ್ಲ ರೀತಿಯಲ್ಲಿ ಸಂಪೂರ್ಣವಾಗಿ ಜಯಿಸೋದಿಕ್ಕೆ ಫುಲ್ ಪವರ್ ದೇವ್ರೇನು ಮಾಡ್ತಾರಂತೆ, ಇದನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ಬೈಬಲ್ ತುಂಬ ಎಕ್ಸಾಂಪಲ್ಸ್ ಇದೆ ರೀ. ನಾವು 1000 ಸತಿ ಏನು ಮಾಡಿದ್ರಿ, ಇದನ್ನೆಲ್ಲ ಓದ್ಬಿಡಿದ್ರಿ. ಅದರ ಹಳೆ ಕಾಲದಲ್ಲಿ ಪ್ರವಾದಿಗಳು ಜೀವಿಸಿರೋದು, ಅದರ ಎಷ್ಟೋ ಪಿತೃಗಳು ಅವರು ಬದುಕಿರೋಂಥ ಜೀವಿತ, ಅದರ ಅಪೋಸ್ತಲಸ್ ಎಲ್ಲ ಬದುಕಿ ನೋಡಿಸಿದಂಥ ಜೀವಿತ ಅಲ್ವರ. ಸೊ ಇವೆಲ್ಲ ನಮ್ಗೇನಪ್ಪ ಅಂದರೆ ಒಂದು ಗ್ರ್ಯಾಂಡ್ ಎಕ್ಸಾಂಪಲ್. ನಾವು ಕೂಡ ದೇವರ ಒಂದು ಬಲದಿಂದ ನಾವೇನು ಮಾಡ್ಬೋದು, ಸಂಪೂರ್ಣವಾಗಿ ಜಯಿಸ್ಬೋದು ಅಂತ. ನೋಡಿ, ನಾವು ಇದು ಹೋಲಿ ಸ್ಪಿರಿಟ್ ಪಾಠಲ್ಲಿ ನೋಡ್ತಾ ಇರ್ಬೇಕು. ಇನ್ನೊಂದು ಏನಪ್ಪ ನೋಡಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತ ಮೊದಲನೇ ಬರೋಕೆ ಬರೋಕ್ಕಿಂತ ಮುಂಚೆ ಯಾರೆಲ್ಲರಿಗೂ ಪವಿತ್ರಾತ್ಮ ಕೊಟ್ಟರೋ, ಆವಾಗ ಕೊಟ್ಟಿದ್ದ ಪವಿತ್ರಾತ್ಮಕ್ಕೂ ಇವಾಗ ಏನ್ರಿ ಕಾನ್ಸಿಕ್ರೇಟೆಡ್ ಸಭೆಗೆ ಕೊಟ್ಟಂಥ ಪವಿತ್ರಾತ್ಮಕ್ಕೂ ವ್ಯತ್ಯಾಸ ಇದೆ. ಅದರ ಅವ್ರಿಗೆಲ್ಲ ಏನಪ್ಪ ಮಾಡಿದ್ರೆ ಒಂದು ದಾಸರಿಯಾಗಿ ಏನ್ರಿ ಅವ್ರಿಗೆ ದಾರಿ ನಡೆಸೋದು. ಮಕ್ಕಳಾಗ ಏನು ಮಾಡಲ್ಲ, ನಡೆಸಲಿಲ್ಲ. ಅದು ನೋಡ್ಬೇಕಾದ್ರೆ ಮಕ್ಳುಗಳು ಕೊಡೋಂಥ ಒಂದು ಧೈರ್ಯ, ಮಕ್ಳುಗಳು ಕೊಡೋಂಥ ಬಲನೇ ಏನ್ರಿ ಒಂದು ಬೇರೆ ಅಲ್ವರ. ಅದಕ್ಕೆ ಇದು ನಾವು ಇದಕ್ಕೆ ಫೇತ್ಫುಲ್ ಆಗಿದ್ರೆ ಡೆಫ್ರೆಂಟ್ ಆಗಿ ನೋಡ್ರಿ ಹೇಳ್ತೀನಿ, ಅದರ ಕಾನ್ಸಿಕ್ರೇಟೆಡ್ ಮಾಡಿರೋ ಜೀವನದಲ್ಲಿ ಬದಲಾವಣೆ ಇದ್ದೇ ಇರ್ತದೆ. ಏನಿಲ್ಲ, ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಹೆಂಗೆ ಗೊತ್ತಾ, ನೋಡಿ, ಇಷ್ಟು ಒಂದು ದಿನ ಆದರೂ ಸರಿ ಕರೆಕ್ಟಾಗಿ 8 ಗಂಟೆಗೆ ದೇವ್ರ ಮಕ್ಳು ಕ್ಲಾಸಿಗೆ ಏನಾಗ್ತಾನೆ, ಹೆಂಗೆ ಮೀನಿಂಗ್ ಹೇಳಿ, ಏನಪ್ಪ ಮೀನಿಂಗ್ ಅಂದರೆ ನಮಗೆ ದೇವ್ರಲ್ಲಿ ಬದುಕಬೇಕು ಅಂತ ಏನಾಗಿದೆ, ಆಸೆ ಇದೆ. ಕಾನ್ಸಿಕ್ರೇಟೆಡ್ ಮೈಂಡ್ ಇದು. ಅದರ ನೋಡಿ, ನಮಗೇನು ಕೆಲಸ ಇಲ್ವಾ ಲೋಕದಲ್ಲಿ, ಎಷ್ಟು ಕೆಲಸಗಳಿದೆ, ಮಾಡ್ಕೊಬೋದು, ಫ್ರೀ ಇದೆ, ಜಾಲಿಯಾಗಿರ್ಬೋದು, ನಮ್ಮ ಸ್ವಂತ ಕೆಲಸಗಳು ಮಾಡ್ಕೊಬೋದು. ಆದರೂ ಕೂಡ ನಾವು ಏನಕ್ಕೆ ಇವೆಲ್ಲ ಬಿಟ್ಟು ಬರ್ತೀರಿ ಅಂತಂದರೆ ಕಾನ್ಸಿಕ್ರೇಟೆಡ್ ಮೈಂಡ್. ನಮ್ಮ ಮೈಂಡ್ ಏನು ಮಾಡ್ತಾ ಅಂದರೆ ಕ್ರಿಸ್ತನಲ್ಲಿ ಇರಬೇಕು, ಕ್ರಿಸ್ತನಲ್ಲಿ ಬಾಳಬೇಕು ಅಂತ ನಮ್ನೇನು ಮಾಡ್ತಾರೆ, ಸೆಳಿತಾರೆ ನೋಡಿರ್ತೀನಿ ಅಲ್ವರ. ಇದೇ ಕಾನ್ಸಿಕ್ರೇಷನ್, ಇದಕ್ಕೆ ಗ್ರೋತ್ ಅಂತ ಹೇಳೋದು. ತಾಯಿ ಗರ್ಭದಲ್ಲಿ ಮಗು ಹೆಂಗಿರ್ತದೆ ಏನ್ರಿ, ತಾಯಿಗೆ ಅಟ್ಯಾಚ್ ಆಗಿರ್ತದ್ರಿ. ಮಗು ತಾಯಿ ಗರ್ಭದ ಹೊರಗಡೆ ಬಂದಿದ್ಮೇಲೆ ಕೂಡ ಆ ಅಫೆಕ್ಷನ್ಸ್ ಯಾರಿಗೆ ಅಟ್ಯಾಚ್ ಆಗಿರ್ತಾರೆ, ಯಾವತ್ತೋ ತಾಯಿಗೇನೆ ಏನಾಗಿರ್ತಾರೆ, ಅಟ್ಯಾಚ್ಮೆಂಟ್ ಇರ್ತದೆ ನೋಡಿರ್ತೀರಿ ಅಲ್ವರ. ಆ ಥರ ನಮಗೆ ದೇವ್ರ ಮೇಲೆ ಏನಾಗಿರ್ಬೇಕು, ಒಂದು ಅಟ್ಯಾಚ್ಮೆಂಟು ಇದ್ದೇ ಇರ್ತಾರೆ. ಇದು ಕಾನ್ಸಿಕ್ರೇಟೆಡ್ ಪೀಪಲ್ಗೆ ಮಾತ್ರ ರೀ ಅವರ. ಆದರೆ ಯಾರು ದೇವ್ರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟಿಲ್ಲೋ, ಅವ್ರ ಕಾನ್ಸಿಕ್ರೇಷನ್ ದೇವರಲ್ಲಿ ಇಲ್ವೋ, ಅವ್ರು ಏನಾಗಲ್ಲ ಗೊತ್ತಾ, ಅವರು ದೇವರಲ್ಲಿ ಇರಲ್ಲ ರೀ. ಏನಾಗ್ತಾರೆ, ದೇವರಿಂದ ಬಿಟ್ಕೊಂಡು ಹೋಗೋದಕ್ಕೆ ಏನು ಮಾಡ್ತಾರೆ, ಅವರೇ ಪ್ರಯತ್ನ ಮಾಡ್ತಾರೆ ಅಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರಿಯಗಳೇ, ಈ ಒಂದು ಬದಲಾವಣಿಕೆ ನಮ್ಮಲ್ಲಿ ನೋಡ್ಬೇಕಾದ್ರೆ ಇದು ಲೋಕ ಜನಗಳು ಇದನ್ನ ಡಿಫ್ರೆಂಟ್ ರೀತಿಯಲ್ಲಿ ಅರ್ಥ ಮಾಡ್ಕೊತಾರೆ. ನೋಡಿ, ಇವಾಗ ನಾವು ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ಇಲ್ಲಿ ಎಷ್ಟೋ ಜನ ಇದ್ದೀರಲ್ಲ, ಕಾನ್ಸಂಟ್ರೇಷನ್ ಮಾಡ್ಕೊಳಕ್ಕಿಂತ ಮುಂಚೆ ನನ್ನ ಜೀವಿತ ಯಾವ ಥರ ಇರ್ಬೋದು ಅದರ, ಈ ಟೈಮಲ್ಲಿ ನಾವೆಲ್ಲ ಏನು ಮಾಡ್ತಿರ್ಬೋದು, ಇದನ್ನು ನಮ್ಮ ಎಷ್ಟೋ ಜನ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲ ನೋಡಿರ್ತಾರೆ. ಆದರೆ ಇವಾಗ ನಾವು ಈ ಟೈಮಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ನೋಡ್ಬೇಕಾದ್ರೆ ಅವ್ರಿಗೆ ಹೆಂಗಿದೆ ಇವಲ್ಲ, ಇದೇನಪ್ಪ 3 ಹೊತ್ತು ಇವ್ರು ಕರೆಕ್ಟಾಗಿ ಕ್ಲಾಸಿಗೆ ಕೂತ್ಕೊಂಡ್ಬಿಡ್ತಾರೆ. ಪ್ರೇಯರು ಏನಾಗಬೇಕು ಪ್ರೇಯರಲ್ಲಿ, ಏನಪ್ಪ ಪ್ರೇಯರ್ ಮಾಡೋಕ್ಕೆ ಎಷ್ಟು ಬೇಕು ನಿಮಗೆ, ಒಂದು 5 ನಿಮಿಷ ಮಾಡಿ ಬರೋಕ್ಕಾಗಲ್ವಾ, ಅವ್ರೇನು ತಿಳ್ಕೊಂಬಿಟ್ಟಾರೆ ನಾವೇ ನಮಾಜ್ ಮಾಡ್ತೀನಿ ಅಂದ್ಬಿಟ್ಟು. ಪ್ರೇಯರ್ ಅಂತಂದರೆ ಪ್ರೇಯರನ್ನು ಏನು ರೀ, ನಮಾಜ್ ಮಾಡೋದು, ದೇವ್ರ ಹತ್ರ ಸುಮ್ಮನೆ ಹೆಂಗೆ ಮೊಣ್ಕೊಳಕ್ಕೆ ಪ್ರಾರ್ಥನೆ ಮಾಡೋದಿಲ್ಲ ರೀ. ದೇವರ ವಾಕ್ಯನ ಕೂತ್ಕೊಂಡು ಏನು ಮಾಡೋಂಥದ್ದು, ಧ್ಯಾನ ಮಾಡೋಂಥದ್ದು. ಏನಕ್ಕೆ, ಅದು ನಮ್ಮ ಮೈಂಡನ್ನು ಏನು ಮಾಡಲಿ, ನಮಗೆ ಜಯಿಸೋದಕ್ಕೆ ಏನು ಮಾಡಲಿ, ನಮಗೆ ಸಹಾಯ ಮಾಡಲಿ ಅಂತಂದ್ಬಿಟ್ಟು. ಇದು ಲೋಕ ಅರ್ಥಕೊಳಲ್ಲ. ಕ್ರಿಸ್ತನಲ್ಲೂ ಕೂಡ ಏನು ಮಾಡಲ್ಲ ಲೋಕ ಅರ್ಥಕೊಂಡಿಲ್ಲ. ಕ್ರಿಸ್ತನ ನೋಡ್ಬಿಟ್ಟು ಏನಂತಂದ್ರು, ಹೊಟ್ಟೆ ಬಾಕ ಅಂತ ಕರೆದ್ರು, ಕುಡುಕ ಅಂತ ಕರೆದ್ರು, ದೆವ್ವ ಹಿಡ್ದವನು ಅಂತಂದ್ರು, ಅದರ ಪಿಸಾಸನು ಅಂತ ಏನು ಮಾಡಿದ್ರು ಅವನಿಗೆ ಹೇಳಿದ್ರು ಅಲ್ದರ. ಸೊ ಲೋಕ ಏನು ಮಾಡೋಕ್ಕೆ ಹೋಗಲ್ಲ,
ನಮ್ಮನ್ನು ಕೂಡ ಅರ್ಥ ಮಾಡ್ಕೊಳಲ್ಲ. ಯೇಸು ಕ್ರಿಸ್ತು ಹೇಳೋದಲ್ಲ, ಲೋಕ ನನ್ನನ್ನೇ ಅರ್ಥ ಮಾಡ್ಕೊಳ್ಳಲ್ಲ, ನಿಮ್ಮನ್ನು ಖಂಡಿತವಾಗಿ ಅರ್ಥ ಮಾಡ್ಕೊಳಲ್ಲ. ಅದರ ಸೇವಕರು ಯಜಮಾನಕ್ಕಿಂತ ದೊಡ್ಡವರು ಅಲ್ಲ, ನನ್ನನ್ನೇ ಬೆಲ್ಜೆಬೂಬ್ ಅಂತ ಕರೆದವ್ರೆ ಅಂತಂದ್ರೆ ನಿಮ್ಮನ್ನೆಲ್ಲ ಯಾವ ಥರ ಕರಿಬೋದು ಯೋಚನೆ ಮಾಡ್ರಪ್ಪ ಅಂತ ಹೇಳ್ತಾರೆ. ಅದರ ಅದನ್ನ ನೋಡ್ಬೇಕಾದ್ರೆ ಕಾನ್ಸಿಕ್ರೇಟೆಡ್ ಮಕ್ಳುಗಳನ್ನ ಲೋಕದವರು ಒಳ್ಳೆ ರೀತಿಲಿ ನೋಡಬೇಕು, ಒಳ್ಳೆ ಹೆಸರು ನಮಗೆ ಕೊಡಬೇಕು, ಡಿಗ್ನಿಫೈಡ್ ಆಗಿರಬೇಕು ಸೊಸೈಟಿಲಿ ಅದರ ಅಂತಂದರೆ ದಿಸ್ ಈಸ್ ಹೈಲಿ ಇಂಪಾಸಿಬಲ್. ಯಾಕೆಂದರೆ ನಾವು ಲೋಕದವರು ಅಲ್ಲ. ನಾವು ಕಳೆದ ವಾರ ನೋಡೋದಲ್ಲ ಏನ್ರಿ, ಪವಿತ್ರಾತ್ಮ ಏನು ಮಾಡ್ತಾರೆ, ಲೋಕಕ್ಕೆ ಏನು ಮಾಡ್ತಾರೆ, ನ್ಯಾಯ ತೀರ್ಪಿನ ವಿಚಾರವಾಗಿಯೂ ಅಲ್ಲೇನ್ರಿ ನೀತಿಯ ವಿಚಾರವಾಗಿಯೂ ಪಾಪದ ವಿಚಾರವಾಗಿ ಏನು ಮಾಡ್ತದೆ, ಅದರ ಅರಿವನ್ನು ಹುಟ್ಟಿಸ್ತದೆ ಅಂತ ನೋಡೋದು. ಹೆಂಗೆ ಅರಿವನ್ನು ಹುಟ್ಟಿಸೋದ? ನಮ್ಮ ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗಿತ್ತು ಅಂದರೆ, ಅವ್ರ ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗಿತ್ತು ಅಂದರೆ ಏನು ಮಾಡ್ತಾರೆ, ಇದೇನು ಇವರು ಒಂಥರ ಇದಾರಲ್ಲ, ಇವರೆಲ್ಲ ಬೇರೆಯವ್ರ ಥರ ಇರಲ್ಲ, ಬೇರೆ ಕ್ರಿಶ್ಚಿಯನ್ಸ್ ಥರ ಇಲ್ವಲ್ಲ ಅಂತ ಏನಾಗ್ತಾರೆ, ಡಿಫ್ರೆಂಟಾಗಿ ಲೋಕಕ್ಕೆ ಇದು ಫೀಲ್ ಆಗ್ತದೆ. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳಲ್ಲ ಏನ್ರಿ, ನಮಗೆ ಪ್ಯಾರಾಗ್ರಾಫಲ್ಲಿ ಓದಂಥ ರೀತಿಲಿ ಏನ್ರಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡ್ತಾರೆ, ಹೆಸರುಗಳನ್ನ ಕೊಡ್ತಾರೆ ಅದರ. ಸೊ ಇದು ನಥಿಂಗ್ ಗ್ರೇಟ್ ಅದರ. ಆಮೇಲೆ ಏನ್ರಿ ಒಂದು ಬೈಬಲ್ ಇದು ವಾಕ್ಯದ ಗೊತ್ತಾ ಏನ್ರಿ, ಇದನ್ನೆಲ್ಲ ನೋಡ್ಬಿಟ್ಟು ನೀವೇನು ವಿಚಿತ್ರವಾಗಿ ಏನು ಎಣಿಸ್ಕೊಂಬಿಡಿ ಅಂತ ಹೇಳ್ತಾರೆ. ಒಂದು ವಾಕ್ಯ ಇದೆ, ಒಂದು ನಿಮಿಷ ನೋಡಿಸ್ತೀನಿ. ಪೇತ್ರಲ್ಲಿ ಬರ್ತಾರೆ, ಒಂದು ನಿಮಿಷ. ಫಸ್ಟ್ ಪೀಟರ್ 4th chapter 12th verse. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿ ತಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ನೋಡ್ರ, ಅಷ್ಟು ಮಟ್ಟಿಗೆ ಏನಾಗಿರಿ ನೀವು ಸಂತೋಷ. ಏನೋ ವಿಚಿತ್ರವಾಗಿ ಏನೋ ಆಗ್ಬಾರ್ದಾಗೋಯ್ತು ಅಂತ ಏನು ಮಾಡಕ್ಕೆ ಹೋಗ್ಬೇಡಿ ನೀವು, ದಯವಿಟ್ಟು ನೆನೆಸ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ? ಕಾನ್ಸಿಕ್ರೇಷನ್ ಇದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಐತೆ ನೋಡ್ರಿ. ಇವೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಮ್ಮ ಜೀವನದಲ್ಲಿ ಫುಲ್ಫಿಲ್ ಆಗಲೇಬೇಕ್ರಿ ಅದರ. ಅದಕ್ಕೆ ಕಾನ್ಸಿಕ್ರೇಷನ್. ಇವಾಗ ಎಲ್ಲರೂ ಒಂದು ಕಡೆ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕು, ಸಾಲಾಗಿಲ್ಲ ತೊಗೊಬೇಕು ಅಂತ ಏನು ಮಾಡ್ತಾನೆ ಅವನ್ನೆಲ್ಲ, ಆಯ್ತು ಸರ್ ಸಾಲ ಕೊಡ್ತೀವಿ ಸರ್, ಏನು ಮಾಡಿ ನೀವಲ್ಲ ಎಲ್ಲ ಪೇಪರ್ಗಳಿಗೆ ಸೈನ್ ಹಾಕಿ ಅಂತ ಹೇಳ್ತಾನೆ ಅದರ. ಆ ಸೈನ್ ಹಾಕ್ಬೇಕಾದ್ರೆ ಹೆಂಗಿರ್ತಾರೆ ಈ ಪಾಯಿಂಟ್ಸ್ಗಳು ನೋಡಿತೀರಾ, ಇಷ್ಟುದ್ದ ಪಾಯಿಂಟ್ಸ್ ಇರ್ತದೆ, ಎಲ್ಲ ಚಿಕ್ಕ ಚಿಕ್ಕ ಫಾಂಟಲ್ಲಿ ಹಾಕಿರ್ತಾರೆ, ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಯಾರೋ ಓದ್ಕೋತೀರಾ, ಯಾರೋ ಓದ್ತೀರಾ? ಇಲ್ಲ ಕೊಡಿ ಎಲ್ಲ ಪಾಯಿಂಟ್ಸ್ಗಳು ನೋಡ್ಬೇಕು, ನಾನು ಫಸ್ಟ್ ಓದೋಣ ನಿಧಾನ ನಮ್ಮ ಸೈನ್ ಮಾಡ್ತೀನಿ, ಯಾರೋ ಓದ್ತೀರಾ? ಅದೆಲ್ಲ ಓದಿದ್ರೆ ನಾವು ಸೈನೇ ಹಾಕಲ್ಲ ಅಂದ್ರೆ. ಇದೇ ರೀತಿ ನಮ್ಮ ಗಾರ್ಡಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಾದ್ರೆ ಇಸ್ ಟೋಟ್ಲಿ ಬ್ಲ್ಯಾಂಕ್. ಕಂದ ನಾನು ಯಾವಾಗ ಬೇಕೋ ಏನು ಬೇಕೋ ಬರ್ಕೊತೀನಪ್ಪ, ನೀನೇನು ಮಾಡುವ ಇದು ಒಪ್ಕೊಂತೀಯಾ? ಹೌದು ದೇವರೇ ಒಪ್ಕೊಂತೀನಿ. ಆ ಒಪ್ಕೊಳೋಂಥ ಮಾತಿಗೆ ನಾವೇನಾಗಿರ್ಬೇಕು, ಬದ್ಧರಾಗಿರ್ಬೇಕು. ಓಕೆನಾ? ಸರಿ, ಓಕೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಲಿಖಿತಾ ಸಿಸ್ಟರ್ ಲೈನ್ ಇದ್ದೀರಾ? ಓದ್ಲಾ ಬ್ರದರ್? ಅದಕ್ಕೆ ಓದ್ತೀರಾ? ಓದಿ. ವ್ಯಕ್ತಿಗತವಾಗಿ ಪರಿಗಣಿಸಿದ್ದಲ್ಲಿ ದೈವಿಕ ಸಮಾಲೋಚಕತನ ಮತ್ತು ವಾಗ್ದಾನಗಳ ಮೂಲಕ ಪವಿತ್ರಾತ್ಮನಿಂದ ಪಡಕೊಂಡವರ ಗುರುತವರಾದ ಶತ್ರುವೆಂದರೆ ಅಂಜಿಕೆ ಎಂಬ ದುರಾತ್ಮ. ಯಾವುದೇ ಒಂದು ದೋಷವಿದೆ ಎಂದು ಅದು ನಮ್ಮನ್ನು ಪ್ರೇರೇಪಿಸುತ್ತದೆ. ಒಂದು, ದೇವರು ಆತನ ಮಿಗಿಲಾದ ಬಹುಮೂಲ್ಯ ವಾಗ್ದಾನಗಳ ಮೂಲಕ ನಮ್ಮನ್ನು ಉತ್ತೇಜಿತಗೊಳಿಸಿಲ್ಲ, ಅಥವಾ ಅವುಗಳು ನಮಗಾಗಿ ಅಲ್ಲ, ಅಥವಾ ಯಾವುದೋ ಒಂದು ಕಾರಣದಿಂದ ನಾವು ಅವುಗಳನ್ನು ಹೊಂದಿಕೊಳ್ಳಲಾಗುತ್ತಿಲ್ಲ ಎಂಬ ಅಂಜಿಕೆ. ಎಲ್ಲಾ ದೇವ ಜನರು ಅಂಜಿಕೆ ಎಂಬ ಈ ದೋಷಪೂರಿತ ದುರಾತ್ಮನ ಆಕ್ರಮಣಕ್ಕೆ ಒಳಗಾಗಿಯೇ ತೀರುತ್ತಾರೆ. ಕೆಲವರಲ್ಲಿ ಹೆಚ್ಚು, ಕೆಲವರಲ್ಲಿ ಕಡಿಮೆ, ಕೆಲವರಲ್ಲಿ ನಿರಂತರವಾಗಿ ಇದು ಪಟ್ಟು ಹಿಡಿದು ಕೆಲಸ ಸಾಧಿಸುತ್ತದೆ. ಹಾಗಾಗಿ ಎಲ್ಲರೂ ಧೈರ್ಯದಿಂದ ಈ ದುರಾತ್ಮನ ಸಂಗಡ ಹೋರಾಡಿ ಅದನ್ನು ನಾಶಪಡಿಸಬೇಕಾಗಿದೆ. ಇಲ್ಲವಾದಲ್ಲಿ ಅದು ಪವಿತ್ರಾತ್ಮನ ಫಲಗಳನ್ನು ಕೊಂದು ಹಾಕುತ್ತವೆ ಮತ್ತು ಅಂತ್ಯದಲ್ಲಿ ಅವುಗಳನ್ನು ಅಡಗಿಸಿ ಬಿಡುತ್ತವೆ. ನಾವು ಆ ಅಂಜಿಕೆಯ ದುರಾತ್ಮವನ್ನು ನಮ್ಮಿಂದ ಸಂಪೂರ್ಣವಾಗಿ ಹೊಡೆದೋಡಿಸಬೇಕಾಗಿದೆ ಎಂಬುದೇ. ಓಕೆ, ಇಷ್ಟ, ಥ್ಯಾಂಕ್ ಯು. ಅದರ ಸೊ ನೋಡ್ಬೇಕಾದ್ರೆ ಏನಪ್ಪ, ಇನ್ನೊಂದು ಕೂಲಿಂಗ್ ಗ್ಲಾಸ್ ನೋಡಿ, ಸೇತನ್ ಹಾಕೋದು ಕೂಲಿಂಗ್ ಗ್ಲಾಸ್ ಏನಂತ ಹೇಳ್ತಾ ಅಂದ್ರೆ ಭಯ, ಕನ್ನಡದಲ್ಲಿ ಮತ್ತು ಅಂಜಿಕೆ ಅಂತ ಹಾಕ್ಬಿಟ್ರು. ಇಂಗ್ಲೀಷಲ್ಲಿ ಬರ್ತದೆ ದ ಸ್ಪಿರಿಟ್ ಆಫ್ ಫಿಯರ್. ಅದರ ಏನೋ ಭಯ, ಅಯ್ಯೋ ನಾವೇನೋ ಮಾಡ್ಕೊಂಬಿಟ್ರೆ, ಅಯ್ಯೋ ನಾವು ಹಿಂಗಿದ್ಬಿಟ್ರೆ ಭಯ, ಅಯ್ಯೋ ನಾವು ಕ್ರಿಶ್ಚಿಯನ್ಸ್ ಅಂತ ಹೇಳ್ಬಿಟ್ರೆ ಅಯ್ಯೋ ಭಯ,
ಅದರ ಏನಪ್ಪ ನಿನ್ನ ಹೆಸರು ಅಂತಂದರೆ ನಮ್ಮ ಹೆಸರು ಹೆಂಗಿರ್ತದೆ? ಹಾಂ, ಎಲ್ಲ ಹಿಂದೂ ಹೆಸರುಗಳ ಥರ. ನನ್ನ ಹೆಸರು ಏನು ಗೊತ್ತಾ? ನೀವು ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ. ಅದರ ನೋಡ್ಬೇಕಾದ್ರೆ ಅದು ಕೇಳಿದ್ರೆ ಏನಪ್ಪ ನಿನ್ನ ಹೆಸರು ಇದು, ಆದರೆ ನೋಡಿದ್ರೆ ನೀನು ಕ್ರಿಶ್ಚಿಯನ್. ಹೌದು ಕ್ರಿಶ್ಚಿಯನ್ನು. ಕೇಳೋಕ್ಕೆ ಜನ ಏನು ಮಾಡ್ತೀರಿ? ಏ ಇಲ್ಲ ಇಲ್ಲ ಸರ್, ಅದು ಸುಮ್ಮನೆ ಹಂಗೆ ಏನಾಗೋಯ್ತು, ಹಂಗೆ ಒಂದು ಕಾಲದಲ್ಲಿ ಹಂಗೆ ಆಗೋಯ್ತು ಅಂತ ನಾವೇನು ಮಾಡೋದು? ಹಾಂ, ಅದು ಸಂಭಾಳಿಸ್ಕೊಳೋದು. ಭಯ ಏನಾಗಿರ್ಬಾರ್ದು, ದೇವ್ರ ಮಕ್ಕಳಲ್ಲಿ ಇರಬಾರ್ದು. ಹೆಂಗೆ ಗೊತ್ತಾ ಜಯಿಸಿದ್ನ? ಈ ಥರ ಮೈಂಡಲ್ಲಿ ಎಲ್ಲರಿಗೂ ಬಂದೇ ಬರ್ತಾರೆ. ಇದು ನಾನೊಂದು ಎಕ್ಸಾಂಪಲ್ ಹೇಳೋದಷ್ಟೇ. ಈ ಥರ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಭಯ ಇರ್ತದೆ. ಅದರ ಸತ್ಯಕ್ಕೆ ನಿಂತ್ಕೊಳ್ಳೋದು, ಸತ್ಯಕ್ಕೆ ಮಾತಾಡೋದು. ಯಾರೋ ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ ಸಿಕ್ಕರೆ ಅವ್ರಿಗೆ ಸತ್ಯನ ವಿಟ್ನೆಸ್ ಮಾಡೋಕೆ ನಾವೇನು ಮಾಡ್ತೀರಿ? ಸಾವಿರ ಯೋಚನೆ ಮಾಡ್ತೀರಿ. ಬಾಯೋರ್ಗೂ ಬರ್ತೈತೆ ಸತ್ಯ, ಇವ್ನಿಗೆ ಹೇಳೋಣ ಅಂತ. ಅವಾಗ ನೆಕ್ಸ್ಟು ಅಯ್ಯೋ ಇವ್ನಿಗೆ ಹೇಳಿದ್ರೆ ಇವನೇನು ಮಾಡ್ತಾನೆ, ಆರ್ಗೆ ಮಾಡ್ಕೊಂಡು ಹೋಗ್ತಾನೆ, ಇವನಂತ ವಾಗ್ವಾದ ಮಾಡಬೇಕು, ಇವನು ಜೋರಾಗಿ ಕೂಗಾಡ್ತಾನೆ, ಎಲ್ಲ ಅಕ್ಕಪಕ್ಕದವ್ರು ನಮ್ಮನ್ನೇನು ನೋಡ್ತಾರೆ, ಒಂಥರ ಅವಮಾನ ಆಗ್ಬಿಡ್ತಾರೆ. ಯಾಕೆ ಬೇಕು ಎಲ್ಲ ಒಂದು ಸೀನ್ ಕ್ರಿಯೇಟ್ ಮಾಡೋದು? ನಾಜೂಕಾಗಿ ಹೋಗ್ಬಿಡೋಣಪ್ಪ, ಸ್ಮೂತಾಗಿ ಹೋಗ್ಬಿಡೋಣ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಇದ್ದಾರಲ್ಲ, ಮನೆಗೆಲ್ಲ ಬಂದು ಸೇರ್ತಾರಲ್ಲ, ಅವಾಗೆಲ್ಲ ಕೂತ್ಕೊಂಡು ಏನು ಮಾತಾಡೋದು? ಸತ್ಯ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡೋದು. ಯಾಕೆ? ಸತ್ಯ ಮಾತಾಡಬೇಕು ಅಂತ ಮನಸ್ಸಲ್ಲಿ ಇರ್ತದ್ರಿ, ಮನಸ್ಸಾಕ್ಷಿ ಹೇಳ್ತಿರ್ತಾರೆ ರೀ. ರಾಜು ಬಂದವ್ರು ಕೊಡೋ ವಿಟ್ನೆಸ್ ಮಾಡೋರಿಗೆ ಸಾಕ್ಷಿ ಹೇಳೋ ಅಂತಂದರೆ ಅವಾಗ ಅವರೆಲ್ಲ ಹಂದಿಗಳು, ಅವರೆಲ್ಲ ನಾಯಿಗಳು, ಅವ್ರ ಮುಂದೆ ಮುತ್ತಕ್ಕಾಯ್ತದ? ಆ ಮುತ್ತಿನ ಏನು ಮಾಡ್ತಾರವ? ಚೀಳ್ಬಿಟ್ಟವ ಅಂತ ನಾವೇನು ಮಾಡ್ಬಿಡೋದು ಅವ್ರನ್ನ? ಪಾಪ ನಂದಿ ನಾಯಿ ಅಂತ ಮಾಡ್ಬಿಡೋದು. ಅದರ ಹೇಳೋಕ್ಕೆ 1000 ಸತಿ ಏನು ಮಾಡೋದು? ಯೋಚನೆ ಮಾಡ್ತಾ ಇರೋದು. ಅದರ ಇಲ್ಲ ಅಂದರೆ ಹೇಳಿದ್ರು ಸರಿ, ಯಾರಿಗೂ ಅರ್ಥನೇ ಆಗ್ಬಿಡ್ತಾರೆ. ನಮಗೆ ಫಸ್ಟ್ ಆಫ್ ಆಲ್ ಅರ್ಥ ಆಗಿರಲ್ಲ, ಅರ್ಥ ಆಗದೈತೆ ಮತ್ತೊಬ್ರಿಗೆ ಏನು ಮಾಡೋದು? ಹೇಳೋದು. ಅವ್ರು ಟೋಟ್ಲಾಗಿ ಏನಾಗಬೇಕು? ಕನ್ಫ್ಯೂಸ್ ಆಗ್ಬಿಡೋದು. ಆ ಥರ ಏನು ಮಾಡೋದು? ಹೇಳೋದು. ಏನಕ್ಕಪ್ಪ ಇವೆಲ್ಲ ಬರೋದು ಅಂದರೆ ಭಯ. ಈ ಭಯ ನಾವೇನು ಮಾಡಬೇಕು? ಜಯಿಸ್ಬೇಕು. ಹೇಗೆ ಜಯಿಸೋದು? ಅದರ ಹೇಗೆ ಜಯಿಸೋದು ಅಂದರೆ ಕ್ರಿಸ್ತನ್ ಏನು ಹೇಳ್ತಾರೆ ನೋಡಪ್ಪ, ಯಾರಾದರೂ ನನ್ನನ್ನು ಏನ್ರಿ ಎಲ್ಲರ ಮುಂದೆ ಹರಿಕೆ ಮಾಡೋದಕ್ಕೆ ನಾಚಿಕೆ ಪಡ್ತಾರೋ, ನಾನೇನು ಮಾಡ್ತೀನಿ ಅವನ್ನ ಪರಲೋಕದಲ್ಲಿ ನಮ್ಮ ತಂದೆ ಮುಂದೆ ಏನು ಮಾಡ್ತೀನಿ? ಹರಿಕೆ ಮಾಡೋಕ್ಕೆ ಏನು ಮಾಡ್ತೀನಿ? ಹಾಂ, ನಾಚಿಕೆ ಪಡ್ತೀನಿ ಅಂತ ಹೇಳ್ತಾರೆ. ವಾಕ್ಯ ಐತಾ ಇಲ್ಲ? ಕೇಳಿದ್ರೆ ಎಲ್ಲರೂ ಎಲ್ಲ ಗಮನಿಸ್ತಾ ಇದ್ದೀರಾ? ಎಲ್ಲ ಹಾಂ, ಎಲ್ಲ ಗಮನಿಸ್ತಾ ಇದ್ದೀರಾ? ಹಾಂ, ಎಲ್ಲ ನಿದ್ದೆ ಮಾಡ್ತಾ ಇದ್ದೀರಾ? ಎಲ್ಲರೂ ಎಚ್ಚರಿಕೆ ಕೇಳ್ತಾ ಇದ್ದೀರಾ? ಸಂಡೇ ನೋಡಿ ಬ್ರದರ್ ಹೇಳೋರೆ, ನಿದ್ದೆ ಮಾಡ್ಬಿಡಿ ಇದು ಸಬ್ಜೆಕ್ಟ್, ನಿದ್ದೆ ಮಾಡ್ಬಿಡಿ ಕೇಳಿಸ್ಕೊಬೇಕು ಒಬ್ರು ಕೈಲಿ. ಚೆನ್ನಾಗಿ ನಿದ್ದೆ ಮಾಡಿ ಭಾನುವಾರ ಬಂದು ಎಚ್ಚರಿಕೆ ಕೂತಿರ್ಬೇಕು. ಭಾನುವಾರ ಎಲ್ಲ ಶನಿವಾರ ನೈಟ್ ಎಲ್ಲ ಮೊಬೈಲ್ ನೋಡ್ಕೊಂಡು ಫಿಲಮ್ ನೋಡ್ಕೊಂಡು ಭಾನುವಾರ ಬಿಟ್ಟು ಪ್ರಾರ್ಥನೆ ಕೂತ್ಕೊಂಡು ಬಂದು ನಿದ್ದೆ ಮಾಡಿದ್ರೆ ದೇವ್ರ ಮಕ್ಳು ಹೆಂಗಿರ್ಬೇಕು? ಆಸಕ್ತಿಯಿಂದ ಇರಬೇಕು ಅಲ್ವರ, ಸ್ವಸ್ಥ ಚಿತ್ತರಾಗಿರ್ಬೇಕು ಅಲ್ವರ. ನೋಡ್ರಿ ಏನು ಹೇಳ್ತಾರೆ ಯೇಸು ಕ್ರಿಸ್ತ, ನನ್ನನ್ನು ರಿಜೆಕ್ಟ್ ಮಾಡಿದ್ರೆ ನಾನೇನು ಮಾಡ್ತೀನಿ ಪರಲೋಕದಲ್ಲಿ ದೇವ್ರ ಮುಂದೆ? ರಿಜೆಕ್ಟ್ ಮಾಡಿ ನಾವೆಲ್ಲ ಹೋಗ್ತಾರೆ ಪರಲೋಕಕ್ಕೆ. ಏನಕ್ಕೆ ಹೋಗ್ತಾ ಇರೋದು? ಕಷ್ಟಪಟ್ಟು ಹೋಗ್ತಾ ಇರೋದು ಇದಕ್ಕೆ. ಏನಕ್ಕೆ? ದೇವ್ರ ಸಮ್ಮುಖದಲ್ಲಿ ಏನು ಮಾಡಲಿ? ಕ್ರಿಸ್ತ ನಮ್ಮನ್ನ ಏನು ಮಾಡಲಿ? ದೇವ್ರ ಮುಂದೆ ಅರಿಕೆ ಮಾಡಲಿ, ಇಂಟ್ರೊಡ್ಯೂಸ್ ಮಾಡಲಿ. ದೇವ್ರೇ ನೋಡು ದೇವ್ರೇ, ಇವ್ರು ಯಾರು ಗೊತ್ತಾ? ಇವರು ಭೂಲೋಕದಲ್ಲಿ ಎಷ್ಟೆಲ್ಲ ನೀನು ಕಷ್ಟಪಟ್ಟರು ಗೊತ್ತಾ? ಎಷ್ಟೆಲ್ಲ ಶೋಧನೆ ಬಂತು, ಎಲ್ಲ ಜಯಿಸಿದ್ದಾರೆ, ನಿನಗಾಗಿ ನಂಬಿಕಸ್ಥರಾಗಿದ್ದಾರೆ ದೇವ್ರೆ, ಇವರು ಅಂತಂದು ಹಂಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ನಮ್ಗೆ ಕರೀತಾ ಇರೋದು. ನಾಳೆ ಪರಲೋಕಕ್ಕೆ ಹೋಗ್ಬಿಟ್ಟು ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಬಿಟ್ಬಿಟ್ರೆ ಎಷ್ಟು ಅವಮಾನ ಆಗ್ತಾರಲ್ವ. ಅದಕ್ಕೆ ಹೇಳೋದು, ಸ್ವಾಮಿ ಅನ್ನೋರೆಲ್ಲ ಎಲ್ಲಿಗೆ ಹೋಗಲ್ಲ? ಪರಲೋಕ. ಇದನ್ನ ಜಯಿಸ್ಬೇಕು. ಅಲ್ಲಿ ನನಗೆ ಅವಮಾನ ಆಗಬಾರ್ದು ಅಂದರೆ ಇಲ್ಲಿ ಅವಮಾನ ಸಹಿಸ್ಕೊಬೇಕು. ಆಗಲಿ ಬಿಡಿ, ಪರವಾಗಿಲ್ಲ. ಏನಾಯ್ತದೆ? ಏನಾಗ್ಬಿಡ್ತದೆ? ಏನು ಜಾಸ್ತಿ ಏನಾಗ್ಬಿಡ್ತಾರೆ ಅವಮಾನ? ಏನೂ ಆಗಲ್ಲ. ಅವ್ರು ನಮ್ಮ ಬಗ್ಗೆ ಕೆಟ್ಟ ತಿಳ್ಕೊಂಡು ಹೋಗ್ತಾರೆ. ಹೋಗ್ಲಿ ಬಿಡ್ರಿ, ಪರವಾಗಿಲ್ಲ ಅಲ್ವರ. ನಾವು ದೇವ್ರಿಗಾಗಿ ಏನ್ರಿ ಈ ಭಯನ ನಾವೇನು ಮಾಡಬೇಕು? ಜಯಿಸ್ಬೇಕು ಅಲ್ವರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದಿರೋ ಓದ್ಬೇಡಿ. ಲಿಖಿತ ಇಲ್ವಾ? ಸರಿ, ಇನ್ಯಾರಿದ್ದಾರೆ? ಓದಿದ್ದೀವಿ ಅಷ್ಟರ್. ಆದಾಗ್ಯೂ ಅಂಜಿಕೆ ಎಂಬ ದುರಾತ್ಮನು ನಮ್ಮ ಹೃದಯಗಳನ್ನು ಪ್ರವೇಶಿಸಿರುವ ಒಂದು ಆತ್ಮಿಕ ದೇವರಲ್ಲ, ಅಥವಾ ಆತ್ಮಿಕ ಪಿಶಾಚಿಯೂ ಅಲ್ಲ. ಅದು ಕೇವಲ ಮಾನಸಿಕ ಪ್ರಭಾವವಾಗಿದ್ದು, ದೀನತೆಯಿಂದೊಡಗೂಡಿದ ಪತನಗೊಂಡ ಪ್ರತಿಯೊಬ್ಬ ಮಾನವರಲ್ಲಿ ಇದು ಸ್ವಾಭಾವಿಕವಾಗಿದೆ. ದೇವರ ಕೃಪೆಗೆ ತಮ್ಮ ವೈಯಕ್ತಿಕ ಅಸಮರ್ಪಕತೆ ಮತ್ತು ಅಯೋಗ್ಯತೆಗಳ ಗ್ರಹಿಕೆಯಿಂದ ಇದು ಬಂದುದಾಗಿದೆ. ಈ ಅಂಜಿಕೆಯ ಆತ್ಮಕ್ಕೆ ಪ್ರತಿರೋಧಕವೆಂದರೆ ಸತ್ಯದ ಪವಿತ್ರಾತ್ಮನು ಮತ್ತು ಆತನ ಬೋಧನೆಗಳನ್ನು ಅಂಗೀಕರಿಸಿ ಅವುಗಳಲ್ಲಿ ಪೂರ್ಣ ವಿಶ್ವಾಸದ ಭರವಸೆಯಿಂದ ದೃಢವಾಗಿ ನಿಲ್ಲುವುದು. ಸತ್ಯದ ಆತ್ಮನು ನಮಗೆ ಹೇಳುವುದೇನೆಂದರೆ, ಅಂಜಿಕೆಯ ಆತ್ಮಕ್ಕೆ ನಾವು ಎಡೆಗೊಡುವುದಕ್ಕೆ ಒಳ್ಳೆ ಕಾರಣಗಳಿವೆ, ಆದರೆ ನಾವು ನೂತನ ಸೃಷ್ಟಿಗಳಾಗಿ ಕ್ರಿಸ್ತನ ಬಳಿಗೆ ಬಂದ ಮೇಲೆ ಅವುಗಳು ಉಳಿದುಕೊಳ್ಳುವುದಿಲ್ಲ.
ನಮ್ಮ ಉದ್ದೇಶ ರಹಿತವಾದ ಬಲಹೀನತೆಗಳಿಂದ ಅದು ನಮ್ಮನ್ನು ನಮ್ಮ ಕರ್ತನಾದ ಏಸುಕ್ರಿಸ್ತನ ನೆರವೇರಿಸಿದ ಮಹಾಪಾಪ ಪ್ರಾಯಶ್ಚಿತ್ತ ಸಂಧಾನದಿಂದ ದೂರ ಸೆಳೆಯುತ್ತದೆ ಮತ್ತು ಅಪೋಸ್ತಲನ ಈ ಮಾತುಗಳನ್ನು ನಮಗೆ ಉದಾಹರಿಸುತ್ತದೆ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮರಣಕ್ಕೆ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನೂ ನಮಗೆ ದಯಪಾಲಿಸದೆ ಇರುವನೇ? ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನಿರ್ಣಯಿಸೋನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಏಸು ಮರಣವನ್ನು ಪರಿಹಾರವನ್ನು ನೀಡಿ ಎಲ್ಲಾ ಕೊರತೆಗಳನ್ನು ನೀಗಿ ಹೊಂದಿದ್ದಲ್ಲದೆ ಜೀವಿತವಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ. ಮಹಿಮೆ ಹೊಂದಿ ಮೇಲಕ್ಕೇರಿರುವ ಕ್ರಿಸ್ತನು. ರೋಮಾಪುರ 8ನೇ ಅಧ್ಯಾಯ 31ನೇ ವಚನದಿಂದ 34. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಅಲ್ವರ ಸದ್ಗೆ ಏನಪ್ಪ ಈ ಭಯದ ಆತ್ಮ ಅದು ಏನಪ್ಪ, ಇದೇನೋ ಒಂದು ಏನೋ ಅಂತರ್ಪಿಸಾಸಿ ಥರನೋ ಏನೋ ಒಂದು ದೆವ್ವ ಥರನೋ ಅಂತಂದರೆ ಏನೂ ಇಲ್ಲ ರೀ ಅಂತ ಓನ್ಲಿ ಫೀಲಿಂಗ್ ಆಫ್ ಮ್ಯಾನ್ ಅಂತ ಹೇಳ್ತಾರೆ. ಮನುಷ್ಯನಂತ ಒಂದು ಆಲೋಚನೆ, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ನ್ಯಾಚುರಲ್ ಆಗಿ ಇರ್ತದೆ ನೋಡಿ. ಈ ಭಯ ಕೊಟ್ಟಿರೋದು ದೇವರ ಕೊಟ್ಟು ನೋಡಿದ್ದೀನಿ ಅದರ. ಆದಾಮು ಇದೇನು ತೋಟದಲ್ಲಿ ಸೃಷ್ಟಿ ಮಾಡ್ಬೇಕಾದ್ರೆ ಅವ್ನಿಗೆ ಭಯ ಆಯ್ತಾ ಅಂದರೆ ಭಯ ಇರಲಿಲ್ಲ. ಯಾವಾಗ ಭಯ ಬಂತು ಅವನಿಗೆ? ಯಾವಾಗ ಬಂತು ಭಯ? ಹಣ್ಣು ತಿಂದ ಮೇಲೆ ಹಣ್ಣು ತಿಂದ ಮೇಲೆ. ಯಾವ ಹಣ್ಣು? ಒಳ್ಳೆದ್ರೆ ಕೆಟ್ಟವ್ರು ತಿನ್ಬಾರ್ದಾಗಿಂತ ಏನಾಯ್ತು ಅವನಿಗೆ? ಏನಾಯ್ತು ಅಂದ್ರೆ ಭಯ ಬಂತ್ರಿ. ಅಯ್ಯೋ ದೇವ್ರ ಇದ್ವಾಗ ಏನ್ ಮಾಡ್ಬಿಟ್ಟಿದೀನಿ, ಪಾಪ ಮಾಡ್ಬಿಟ್ಟಿದೀನಿ ಅಲ್ವನ. ಅಲ್ಲಿಂದ ಬಂದಿರೋದು ನಮ್ಮ ರಕ್ತದಲ್ಲಿ ಬಂದ್ಬಿಡೈತೆ ನೋಡಿರ್ತೀನಿ. ನಮಗೆ ಭಯ ಯಾವಾಗಪ್ಪ ಬರ್ತಾರೆ ಅಂತಂದ್ರೆ, ಯಾವಾಗ ನಾವು ದೇವ್ರಿಗೆ ಫೇತ್ಫುಲ್ ಆಗಿ ಇರಲ್ವೋ ಏನ್ರಿ, ಅವಾಗೆ ನಮ್ಮಲ್ಲಿ ಏನಾಗೋದು ಭಯ ಬರೋದು ಅದರ. ಆಮೇಲೆ ಏನ್ರಿ ಇನ್ನೊಂದು ಏನಪ್ಪ ಅಂದರೆ, ಒಂದು ಪಾಯಿಂಟ್ ನಾವಿನ್ನು ಏನು ತಿಳ್ಕೊಬೇಕು ಅಂದರೆ, ಯಾರೋ 100% ಏನ್ರಿ ಫೇತ್ಫುಲ್ ಇಲ್ಲ ರೀ ಅದರ. ಇವಾಗ ನೋಡಿ, ಇಷ್ಟು ವರ್ಷ ನಾವು ಕಾನ್ಸಂಟ್ರೇಷನ್ ಮಾಡಿದ್ವಿ, ನಾವೆಲ್ಲ ಫೇತ್ಫುಲ್ ಆಗಿದ್ರೆ ಒಂದು ಕ್ವಶನ್ ಹಾಕಿದ್ರೆ ನಮ್ಗೇನು ಅನಿಸ್ತದೆ? ನೋ, ಯಾರು 100%, ಬಟ್ ವಿ ಆರ್ ಟ್ರೈಂಗ್ ಟು ಬಿ ಫೇತ್ಫುಲ್. ನಂಬಿಕಸ್ಥರಾಗಿ ಇರಬೇಕು ಅಂತ ನಾವೇನು ಮಾಡ್ತಾ ಇದ್ದೀರಿ? ಪ್ರಯತ್ನ ಮಾಡ್ತಾ ಇದ್ದೀರಿ ಅಲ್ದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಕರ್ತನಲ್ಲಿ ಪ್ರಿಯಗಳೇ, ನಮ್ಮಲ್ಲಿ ಆ ಒಂದು ಇಂಪರ್ಫೆಕ್ಷನ್, ನಾವು ದೇವರಿಗೆ ಯೋಗ್ಯವಾಗಿ ಬದುಕಿಲ್ವಲ್ಲ ಅಂತ ಒಂದು ಥಾಟಿಂದ ನಮ್ಮಲ್ಲಿ ಏನಾಗ್ತಾರೆ ಹೇಳ್ರಿ, ಆ ಭಯ ಏನಾಗ್ತದೆ ನಮ್ಮಲ್ಲಿ ಹುಡ್ತದೆ ನೋಡಿ. ಒಂದು ವಾಕ್ಯ ಇದೆ, ಒಂದು ನಿಮಿಷ, ಯೋಹಾನದಲ್ಲಿ ಬರ್ತೀನಿ. 1ನೇ ಯೋಹಾನ ನೋಡಿ, 1ನೇ ಯೋಹಾನ 4ನೇ ಅಧ್ಯಾಯ 18. 1ನೇ ಯೋಹಾನ 4:18 ನೋಡಿ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ನೋಡ್ರಾ ಏನ್ರಿ ಕ್ಲಿಯರ್ ಆಗಿ ಹೇಳ್ಬಿಟ್ರು, ಕ್ಲೀನಾಗಿ ಹೇಳ್ಬಿಟ್ರಿ. ಪ್ರಾಬ್ಲಮ್ ಸೊಲ್ಯೂಷನ್ ಕ್ಲೀನಾಗಿ ಕೊಟ್ಬಿಟ್ಟಾರ ನೋಡಿದ್ರಿ ಅದರ. ಏನಪ್ಪ ಹೆದರಿಕೆ ಏನಕ್ಕಪ್ಪ ಇರ್ತಾರೆ? ನಮ್ಮಲ್ಲಿ ಪ್ರೀತಿನಾಗಿರಲ್ಲ ಇರಲ್ಲ. ಯಾವಾಗ ಪ್ರೀತಿ ಕಮ್ಮಿ ಆಗ್ತಾರೋ ಅವಾಗೆ ಬರೋದೇನ್ರಿ ಭಯ, ಹೆದರಿಕೆ. ಇವಾಗ ನಾವು ಈ ಹೆದರಿಕೆನ ಜಯಿಸ್ಬೇಕು, ನಾವು ಮಾಡಬೇಕು ದೇವ್ರ ಮೇಲೆ ಪ್ರೀತಿನಾಗಿರ್ಬೇಕು, ಸಂಪೂರ್ಣವಾಗಿರ್ಬೇಕು ಅಲ್ದರ. ಅಪ್ಪ ಅಮ್ಮ ನೋಡ್ರಿ ಅಂದರೆ ಮಕ್ಳಿಗೆ ಭಯ, ಯಾಕೆ? ಪ್ರೀತಿ ಇಲ್ಲ. ಅದೇ ಪ್ರೀತಿ ಇದ್ರೆ ಹೆಂಗಿರ್ತಾರೆ ಅಪ್ಪ ಅಮ್ಮನ ಜೊತೆಗೆ ಅದರ, ಒಂದು ಫ್ರೆಂಡ್ಸ್ ಥರ ಏನಾಗಿರ್ತಾರೆ, ಸಂತೋಷವಾಗಿರ್ತಾರೆ ಅದರ. ಆ ಒಂದು ಗೌರವ ಏನಾಗಿರ್ತಿರ್ತಾರೆ ಅದರ. ಯೋಚನೆ ಮಾಡ್ತೀನಿ, ಕ್ರಿಸ್ತನಿಗೆ ದೇವ್ರ ಭಯ ಇರಲಿಲ್ವಾ? ಭಯ ಇತ್ತು. ಆದರೂ ಕೂಡ ಆ ದೇವ್ರ ಅಂತ ಪ್ರೀತಿ ಏನ್ರಿ, ಈ ಥರ ಒಂದು ಭಯ ಏನ್ರಿ, ಹೆದರ್ಕೊಳಂಥ ಭಯ ಏನಾಗಿರಲಿಲ್ಲ ಅವರಲ್ಲಿ, ಇರಲಿಲ್ಲ. ರೆವರೆನ್ಷಿಯಲ್ ಫಿಯರ್ ಅಂದರೆ ಭಯದ ಭಕ್ತಿಯಿಂದ ಕೂಡಿರೋಂಥ ಭಯ ಏನಾಗಿತ್ತು ಕ್ರಿಸ್ತನಲ್ಲಿ ಇತ್ತು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ನಮ್ಮಲ್ಲಿ ಭಕ್ತಿಯಿಂದ ಕೂಡಿರೋಂಥ ಭಯ ಇರಬೇಕು ಹೊರತು ದೇವ್ರನ್ನ ಎದುರ್ಕೊಂಡು ಓಡೋಗುವಂಥ ಭಯ ನಮ್ಮಲ್ಲಿ ಏನಾಗಿರ್ಬಾರ್ದು, ಇರಬಾರ್ದು. ಇದು ಏನಂದರೆ ಇದೆಲ್ಲ ಮನುಷ್ಯನ ಆಲೋಚನೆಗಳಷ್ಟೇ ಅವರ. ಯಾವುದೇ ಒಂದು ವಿಚಾರದಿಂದ ನೋಡಿ ನಾವು ಕಲ್ಪನೆ ಮಾಡಿಕೊಂಡು ನಮ್ಮಲ್ಲೇನು ಮಾಡಿರೋದನ್ನೆಲ್ಲ ಏನ್ರಿ, ಇದೆಲ್ಲ ನಾವು ಊಹಾಪೋಹಗಳಿಂದ ನಾವು ಬೆಳೆಸ್ಕೊಂಡಿರೋಂಥದ್ದು. ಒಂದು ಚೆನ್ನಾಗಿ ಜ್ಞಾಪನ ಇಟ್ಕೊಬೇಕು, ಏನಪ್ಪ ಅಂದರೆ ನಮ್ಮ ಅನ್ಇಂಟೆನ್ಷನಲ್ ಮಿಸ್ಟೇಕ್ಸ್ ಏನ್ರಿ,
ಅನ್ಇಂಟೆನ್ಷನಲ್ ಏನ್ರಿ, ಬೇಕು ಅಂತ ಮಾಡಿರಂತ ಒಂದು ತಪ್ಪುಗಳಿಗೆ ದೇವ್ರು ನಮ್ನ ಏನ್ ಮಾಡಲ್ಲ, ನಮ್ಮನ್ನ ಲೆಕ್ಕಕ್ಕೆ ತಗೊಳಲ್ಲ ರೀ. ಅದರ ಕೆಲವೊಂದು ಪರ್ಪಸ್ಫುಲ್ ಆಗಿ ಮಾಡ್ತೀರಿ, ಬೇಕು ಅಂತಾನೆ ಮಾಡ್ತೀರಿ, ಅದಕ್ಕೆಲ್ಲ ಲೆಕ್ಕ ಕೊಡಬೇಕು. ಆದರೆ ಕೆಲವೊಂದೆಲ್ಲ ಏನ್ರಿ ಬಲಹೀನತೆಯಿಂದ ಅದರ ಮಾಡಬೇಕು ಅಂತ ಮಾಡಲ್ಲ ರೀ. ಅದರ ಆಕಸ್ಮಿಕವಾಗಿ ಏನಾಗ್ಬಿಡ್ತದೆ, ಆಗ್ಬಿಡ್ತದೆ. ಆದ್ರೆ ಅವಾಗ ಏನಾಗೋದು, ಅದಕ್ಕೆ ನಾವೇನು ಮಾಡಬೇಕು, ಅದ ಕ್ರಿಸ್ತನ ಒಂದು ನೀತಿ ವಸ್ತುನಾಗಿ ತಮ್ಮನ್ನ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿರ್ತಾರೆ. ಅದರ ಉದಾಹರಣೆಗೆ ನೋಡ್ಬೇಕಾದ್ರೆ, ಇವಾಗ ಏನ್ರಿ ನೀರು ಕುಡಿತಾ ಇರ್ತೀರಿ, ಅದರ ಎದುರುಗಡೆ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಇರ್ತಾರೆ, ನಾವು ಮಾತಾಡ್ತಾ ಇರ್ತೀರಿ, ಸಡನ್ ಆಗಿ ಏನೋ ಕೆಮ್ಮು ಬಂದ್ಬಿಡ್ತದೆ ಅಥವಾ ಏನೋ ನಗು ಬಂದ್ಬಿಡ್ತದೆ, ನೀರು ಕುಡಿಯೋಕ್ಕಾಗಲ್ಲ, ನೀರು ಏನು ಮಾಡ್ತೀರಿ, ಉಗುಳು ಬಿಡ್ತೀರಿ. ಅದರ ಅವ್ರಿಗೇನಾಗ್ಬಿಡ್ತದೆ, ಎಲ್ಲರೂ ಮಕ್ಕದ ಮೇಲೆ ಬಿದ್ದೋಗ್ಬಿಡ್ತಾರೆ ತಿಳ್ಕೊಳ್ಳಿ. ಅದು ಪರ್ಪಸ್ಫುಲ್ಲಾ ಅಂತಂದರೆ ಇಲ್ಲ ರೀ. ಇಟ್ ಇಸ್ ನಾಟ್ ಇಂಟೆನ್ಷನಲ್. ಮಾಡಬೇಕು ಅಂತ ಏನು ಮಾಡೋಕ್ಕೋಗಿಲ್ಲ. ಅದ್ರ ಆಕಸ್ಮಿಕವಾಗಿ ಏನಾಗೋಯ್ತು, ನ್ಯಾಚುರಲ್ ಏನಂತಾರೆ, ಏನು ಹೇಳ್ತಾರೆ, ಅದು ರಿಫ್ಲೆಕ್ಸ್ ರಿಯಾಕ್ಷನ್ಸ್. ನಮ್ಮಲ್ಲಿ ರಿಫ್ಲೆಕ್ಸ್ ಮಸಲ್ಸ್ ಇರ್ತಾರೆ. ಸಡನ್ನಾಗಿ ಏನಾಗ್ಬಿಡ್ತಾರೆ, ನಮಗೆ ಪರ್ಮಿಷನ್ ಇಲ್ದಿರ ಈ ಆ್ಯಕ್ಷನ್ಸ್ ಏನಾಗ್ಬಿಡ್ತಾರೆ, ಆಗ್ಬಿಡ್ತಾರೆ ನೋಡಿರ್ತೀನಿ. ಯಾರೋ ಹೆಂಗೆ ಅಂದರೆ, ಯಾರೋ ದಿಢೀರಂತ ನಮಗೆ ಏನ್ರಿ ಕಪಾಳ ಕೊಡೋಕೆ ಬಂದವ, ನಾವು ಏನು ಮಾಡ್ತೀರಿ, ಪಟ್ಟಂತ ಎತ್ಬಿಡ್ತೀವಿ, ಮಕ್ಕ ತೆಚ್ಕೊಳೋದು ಅಥವಾ ಕೈ ಹಿಡಿಯೋದು, ತಪ್ಪಿಸ್ಕೊಳಕ್ಕೆ ಏನು ಮಾಡ್ತೀರಿ. ಇದು ನ್ಯಾಚುರಲ್ ರಿಫ್ಲೆಕ್ಸಸ್ ರೀ. ಒಂದು ಸೊಳ್ಳೆ ಕೂತಿರ್ತಾರೆ ನೋಡಿರ್ತೀನಿ, ಸಡನ್ನಾಗಿ ಅದು ಕಚ್ಚಿದ ತಕ್ಷಣ ಕೈ ಏನು ಮಾಡ್ತಾರೆ, ಪಟ್ಟಂತ ಹೋಗ್ಬಿಟ್ಟು ಏನು ಮಾಡ್ತಾರೆ ನೋಡಿತಾರೆ. ನಾವಂತ ಪರ್ಮಿಷನ್ ಕೇಳ್ತಾರಾ, ಕಸ್ತೈತೆ ನೋಡು ಅದು ಹೊಡಿ ಅಂತೇನು ಕೇಳಲ್ಲ. ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗೋಂಥದ್ದು. ಇದು ಸರ್ಟನ್ ಬಿಟ್ ಆಫ್ ನ್ಯಾಚುರಲ್ ಆಗೋಂಥದ್ದು. ಇದಕ್ಕೆಲ್ಲ ಬಂದ್ಬಿಟ್ಟು ಕ್ರಿಸ್ತನ ನೀತಿ ವಸ್ತ್ರ ನಮಗೆ ಸಂಪೂರ್ಣ ಮುಚ್ಚುತ್ತೆ. ಈ ನಂಬಿಕೆ ಏನಾಗಿರ್ಬೇಕು, ಇರಬೇಕು. ಈ ನಂಬಿಕೆ ಯಾವಾಗಪ್ಪ ಬರ್ತದೆ ಅಂದರೆ, ದೇವರ ಮೇಲೆ ಸಂಪೂರ್ಣವಾಗಿ ಅಂತ ಪ್ರೀತಿ. ಟೀಚರು ಹೊಡಿತಾರೆ ಬೈತಾರೆ ಅಂತಲೇ ಇದ್ದರೆ ಅವನ ಲೈಫಲ್ಲಿ ಏನಾಗಲ್ಲ, ನಾನು ಓದೋದೇ ಇಲ್ಲ ರೀ, ಬರೀ ಬೈದಲೇ ಇರ್ತಾನೆ. ಆದರೆ ಟೀಚರ್ನ ನಾವು ಚೆನ್ನಾಗಿ ಮೆಚ್ಚಿಸಿದ್ರೆ ಟೀಚರ್ ನನ್ನ ಭಯಲ್ಲ ಅಂತಂದ್ಬಿಟ್ಟು ಈ ದೃಷ್ಟಿಕೋನದಲ್ಲಿ ನಾವು ನೋಡಿದ್ರೆ ಅದು ಹೆಂಗಿರ್ತಾರೆ. ಇವಾಗ ಟೀಚರು ನನಗೆ ಬೈತಾರೆ ಅಂತ ಹೇಳೋದಕ್ಕಿಂತ ಟೀಚರ್ನ ಮೆಚ್ಚಿಸೋಕೆ ಏನು ಮಾಡೋಕ್ಕೋ ಪ್ರಯತ್ನ ಮಾಡೋ, ಏನಾಗ್ತಾರೆ, ಸಿಚುವೇಶನ್ ಏನಾಗ್ತದೆ, ಚೇಂಜ್ ಆಗ್ತದೆ. ಕರೆಕ್ಟಾ ಇಲ್ವಾ? ಯೋಚನೆ ಮಾಡಿರ್ತೀನಿ. ಭಯದಿಂದ ಎದುರ್ಕೊಂಡು ಹೋಗೋದು ಹೆಂಗಿದೆ, ಆದರೆ ಅದನ್ನೇ ಒಂದು ನಾಜೂಕ ಅಂತ ರೀತಿಯಲ್ಲಿ ಸರಿಯಾಗಿ ಟ್ಯೂನ್ ಅಪ್ ಮಾಡಿ ಸರಿ ಪ್ರೆಸೆಂಟ್ ಮಾಡೋದು ಹೆಂಗಿದೆ ನೋಡಿ. ಬೈಬಲ್ ಒಂದು ವಾಕ್ಯ ಇದೆ ನೋಡಿ, ಇಲ್ಲಪ್ಪ ಅಂದರೆ ಆದಿಕಾಂಡದಲ್ಲಿ ಒಂದು ನಿಮಿಷ, ಇಲ್ಲಿ ಆದಿಕಾಂಡ 4ನೇ ಅಧ್ಯಾಯ 5 ಓದಿ. 4ನೇ ಅಧ್ಯಾಯ 5ನೇ ವಾಕ್ಯ. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಇವಾಗ ಏನಾಯ್ತು, ಕಾಯಿಂದ ಸ್ಯಾಕ್ರಿಫೈಸ್ ಅಕ್ಸೆಪ್ಟ್ ಮಾಡಿದ್ರೆ ಅದಕ್ಕೆ ಏನ್ಬಿಡ್ತು, ಬೇಜಾರಾಗ್ಬಿಟ್ಟ, ಕೋಪ ಬಂದ್ಬಿಡ್ತು ಅದರ ಆಮೇಲೆ ಕೋಪ ಬಂದಿದ ಮೇಲೆ ಏನ್ ಮಾಡ್ದ ನೆಕ್ಸ್ಟು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿದ್ದಿ? ನಿನ್ನ ತಲೆ ಯಾಕೆ ಬೊಗ್ಗೀತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ನೋಡ್ರ, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ನೋಡ್ರ, ನೀನ್ ಒಳ್ಳೆ ಕೆಲಸ ಮಾಡೋದು ನಿಂದೇನಾಗಿರೋದು, ದೇವ್ರು ಅಕ್ಸೆಪ್ಟ್ ಮಾಡಿರೋರು ಅಲ್ವ. ಅಕ್ಸೆಪ್ಟ್ ಮಾಡಿದ್ರೆ ಇವಂಗೆ ಹೆಂಗಿರೋದು, ಧೈರ್ಯ ಇರೋದು, ಭಯ ಇಲ್ದಿರೋದ. ಯೋಚನೆ ಮಾಡಿ, ಆಬೇಲ್ ಸ್ಯಾಕ್ರಿಫೈಸ್ ದೇವ್ರು ಅಕ್ಸೆಪ್ಟ್ ಮಾಡಿದ ತಕ್ಷಣ ಆಬೇಲ್ಗೆ ಏನಾಗಿತ್ತು, ಒಂದು ಧೈರ್ಯ ಬಂದಿರ್ತಾರೆ. ನಾನು ಮಾಡಿರೋದು ಕರೆಕ್ಟಪ್ಪ, ಸರಿ ಇವಾಗ ಏನು ಮಾಡ್ಬೇಕು, ನಾನು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ನನ್ನ ಏನಾಗಿದೆ, ನನ್ನ ನಡೀತಾ ಇರೋ ಮಾರ್ಗ, ನನ್ನ ಬಿಹೇವಿಯರು, ಕ್ಯಾರೆಕ್ಟರು ಇವೆಲ್ಲ ಏನಾಗಿದೆ ದೇವ್ರಿಗೆ ಇಷ್ಟ ಆಗಿದೆ ಅಂತ. ಇದು ಯಾರ್ದು ಇಷ್ಟ ಆಗಿಲ್ಲ, ಇವ್ನು ಇಷ್ಟ ಆಗಿರ್ಬೇಕು. ಏನಾಗ್ಬಿಡ್ತು ಇವನಿಗೆ, ಆಯ್ತಲ್ಲ, ಹರ್ಟ್ ಆಗೋದಕ್ಕೆ ಶುರು ಆಯ್ತು, ಭಯ. ಎಲ್ಲಿ ದೇವ್ರದನ್ನ ಏನ್ರಿ ಬಿಟ್ಟು ಹೋಗ್ಬಿಡ್ತಾರೋ, ಎಲ್ಲಿ ದೇವ್ರು ನನಗೆ ವಿರುದ್ಧವಾಗಿ ಬಿಡ್ತಾರೋ, ದೇವ್ರನ್ನ ಅಕ್ಸೆಪ್ಟ್ ಮಾಡಿಲ್ವಲ್ಲ, ಎಲ್ಲಿ ನಾನು ದೇವ್ರಿಗೆ ನನಗೂ ದೇವ್ರಿಗೆ ಅಂತ ಒಂದು ಇದು ಬಂದ್ಬಿಡ್ತದೋ, ಅದರ ಒಂದು ಗ್ಯಾಪ್ ಬಂದ್ಬಿಡ್ತದೋ, ದೇವ್ರನ್ನ ನಾನು ಮೆಚ್ಚಿಸೋದಕ್ಕಾಗಲ್ಲ. ಆವಾಗ ಏನು ಮಾಡ್ತಾನೆ ಅಂತಂದರೆ, ಏನು ಥಿಂಕ್ ಮಾಡ್ತಾನೆ, ದೇವರು ಸೊಲ್ಯೂಷನ್ ಕೊಟ್ಟಿದ್ರು. ಏನು ಸೊಲ್ಯೂಷನ್ ಕೊಟ್ಟಿದ್ರು ನೋಡಪ್ಪ, ನೀನು ಒಳ್ಳೇದು ಮಾಡಿದರೆ ದೇವ್ರು ಏನು ಮಾಡ್ತಾರೆ, ಇನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇವನೇನು ಮಾಡ್ದ, ಓಹೋ ಹಂಗಂದ್ರೆ ದೇವ್ರು ನನ್ನ ಅಕ್ಸೆಪ್ಟ್ ಮಾಡಬೇಕು ಅಂತಂದರೆ ಏನಾಗಿರ್ಬಾರ್ದು, ನನಗೆ ಕಾಂಪಿಟೇಷನು ಇರಬಾರ್ದು. ಅದಕ್ಕೇನು ಮಾಡ್ದ, ಇವನು ಕಾಂಪಿಟೇಟರ್ ಯಾರು ಕಾಯಿಂದು, ಸಾರಿ ಆಬೇಲ್ದು ಕಾಂಪಿಟೇಟರ್, ಕಾಯಿಂದು ಕಾಂಪಿಟೇಟರ್ ಯಾರು?
ಆಬೇಲ್ ತೆಗೆದುಬಿಟ್ರೆ ಕಾಂಪಿಟೇಷನೇ ಇಲ್ವಾ? ಅವಾಗ ದೇವ್ರಿಗೇನು ಆಪ್ಷನ್ನೇ ಇಲ್ಲ. ನಾನು ಕೊಟ್ಟಿದ್ದು ಏನು ಮಾಡೋದು? ದೇವ್ರ ತಪ್ಪಿಗೆ ಅಕ್ಸೆಪ್ಟು ಮಾಡಲೇಬೇಕು ಅಂತ ಏನು ಮಾಡ್ದೆ ಅಂತಂದರೆ, ದೇವ್ರು ನೋಡಿ ಸೊಲ್ಯೂಷನ್ ಹೇಳಿದ್ರು. ಇವನು ಯಾವಾಗ ಕೋಪಗೊಂಡ್ರೋ ಏನಂತಂದ್ರೆ, ನಿನ್ನ ತಲೆ ಯಾಕಪ್ಪ ಬಗ್ಗಿದೆ, ನೀನು ಯಾಕೆ ಬೇಜಾರು ಮಾಡ್ಕೊಂಡ್ರೆ, ನೀವು ಒಳ್ಳೇದು ಮಾಡೋದನ್ನ ಅಕ್ಸೆಪ್ಟ್ ಮಾಡಲ್ವಾ? ಅವಾಗ ಏನು ಮಾಡ್ಬೇಕಿತ್ತು? ಇವನು ಒಳ್ಳೇದು ಮಾಡಬೇಕಾಗಿತ್ತು. ಅದು ಬದಲಾಗಿ ದೇವ್ರು ಎಂತಿದ್ರು, ಹೀಗೆ ನೀನು ಮಾಡಿದ್ರೆ ಇದ್ರೆ ಪಾಪ ಏನಾಗಿದೆ, ಬಾಗಿಲ ಹತ್ರ ಹೊಂಚಾಗ್ತಾ ಇದೆ. ಇವನೇನು ಮಾಡ್ದ ಅಂತಂದರೆ, ಆ ಪಾಪದ ಮಾರ್ಗ ಹಿಡ್ದ ಏನು ಮಾಡ್ದ, ಅಲ್ಲಿ ಸಹೋದರನ್ನ ಸಾಯಿಸಾಕ್ಬಿಟ್ಟ. ಯಾವಾಗ ಸಹೋದರನ ಸಾಯಿಸಾಕೋದ್ನ ಏನು ಮಾಡ್ತಾನೆ ನೋಡಿ, ಅಲ್ಲಿ ಹೇಳ್ತಾರಲ್ಲ ಇಲ್ಲಿ, 9ನೇ ವಾಕ್ಯ ನೋಡ್ರಿ. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವುದು ನಾನು ಎಂದು ಉತ್ತರ ಕೊಟ್ಟನು. ನೋಡ್ರ ಏನಾಗ್ಬಿಡ್ತು, ರೂಡ್ ಆಗಿ ಅದರ ಬಿಹೇವಿಯರ್ ಮಾಡೋಕ್ಕೆ ಶುರು ಮಾಡ್ದ. ಅಲ್ಲರ ಅದೇ ನೋಡ್ಬೇಕಾದ್ರೆ ಇದಕ್ಕಿಂತ ಬೆಸ್ಟ್ ವೇ ಏನಾಗಿದೆ ಅಂದರೆ, ದೇವ್ರನ್ನ ಮೆಚ್ಚಿಸಲಿಕ್ಕೆ ಮಾಡಕತ್ತ ಪ್ರಯತ್ನ ಮಾಡೋಕೆ. ಅಷ್ಟೇ ಸಿಂಪಲ್ ರೀ. ನಮ್ಮಲ್ಲಿ ಭಯ ಇದೆಯಾ, ಭಯನ ನಾವು ಜಯಿಸ್ಬೇಕಾ? ನಾವೇನು ಮಾಡೋಕ್ಕೋ, ಈ ಭಯ ಏನಕ್ಕೆ ಬರೋದಂದರೆ, ನಾವು ದೇವ್ರಿಗೆ ಫೇತ್ಫುಲ್ ಆಗಿ ಇರಬೇಕಾದ್ರೆ ನಮಗೆ ಏನಾಗ್ತದೆ, ಭಯ ಬರ್ತಾರೆ. ಇದು ನಾವು ಹೆಂಗಪ್ಪ ಜಯಿಸೋದು ಅಂತಂದರೆ, ಏನು ಮಾಡೋಕ್ಕೋ, ದೇವರ ನೀತಿ ಮಾರ್ಗ ನಡೆಯೋದಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕು. ಒಂದು ಭಯ ಪಡ್ಬಾರ್ದು. ಏನಂತಂದರೆ, ದೇವ್ರು ನಮ್ಮನ್ನ ಶಿಕ್ಷೆ ಕೊಡ್ತಾರೆ, ನಮ್ಮನ್ನ ನಾಶ ಮಾಡಿಬಿಡ್ತಾರೆ, ನಾವು ಯಾವಾಗೂ ಏನ್ರಿ ನನ್ನ ಕೊರತೆಗಳನ್ನೇ ಕಂಡಿಡಿಯೋಕ್ಕೆ ದೇವ್ರಿಗೆ ಕಾಯ್ತಾವ್ರೆ ಅಂತ ಥಿಂಕ್ ಮಾಡಬಾರ್ದ್ರಿ. ಅದರ ಯಾಕಪ್ಪ ಅಂತಂದರೆ, ಇವೆಲ್ಲವೂ ಕ್ರಿಸ್ತನ ನೀತಿ ವಸ್ತು ಏನಾಗಿದೆ, ಮುಚ್ಚಲ್ಪಟ್ಟಿದೆ. ಅದಕ್ಕೆ ರೋಮಪುರದಲ್ಲಿ 8:31-34 ಹೇಳೋದು ಏನ್ರಿ, ದೇವರು ನಮಗೆ ನಮ್ಮ ಜೊತೆಗಿದ್ರೆ ನಮಗೆ ವಿರುದ್ಧವಾಗಿರೋರು ಎದುರಿಸೋರು ಯಾರು? ಅದರ ದೇವರು ತನ್ನ ಮಗನ್ನೇ ಕೊಟ್ಟಿರ್ಬೇಕ್ರೆ ನಮಗೆ ಇನ್ನೇನಪ್ಪ ನಮಗೆ ಕೊಡ್ಲಾರ್ದೆ ಇರ್ತಾರಾ? ಖಂಡಿತವಾಗಿ ಏನು ಮಾಡ್ತಾರೆ, ಎಲ್ಲವನ್ನು ದಯಪಾಲಿಸ್ತಾರೆ. ಎಲ್ಲಿ ರೋಮಪುರದಲ್ಲಿ 8:31 ಓದ್ಕೊಂಡ್ ನಿಂತೀನಿ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನೂ ನಮಗೆ ದಯಪಾಲಿಸದೆ ಇರುವನೇ? ದೇವರ ಈ ನಂಬಿಕೆ ದೇವ್ರ ಮಕ್ಳು ಏನಾಗಿರ್ಬೇಕು, ಇರ್ಬೇಕು. ಇತ್ತು ಅಂದರೆ ಎಲ್ಲವನ್ನ ಏನು ಮಾಡೋದು, ಸಂಪೂರ್ಣವಾಗಿ ನಾವು ಜಯಿಸ್ತಾ ಹೋಗ್ಬೋದು. ಅಂದ್ರೆ ಅದಕ್ಕೆ ಈ ನಂಬಿಕೆನ ನಾವೇ ಮಾಡಬೇಕು, ಬೆಳೆಸ್ಕೊಬೇಕು. ನಂಬಿಕೆ ಜಾಸ್ತಿ ಬೆಳೆದಷ್ಟು ಏನ್ರಿ ನಮ್ಮ ಪ್ರೀತಿ ಏನಾಗ್ತಾರೆ, ಜಾಸ್ತಿ ಆಗ್ತದೆ. ಏನೇನ್ರಿ ಎಲ್ಲ ಇಂಟರ್ಲಿಂಕ್ಟು. ನಂಬಿಕೆ, ಪ್ರೀತಿ. ಅದರ ಪ್ರೀತಿ ಜಾಸ್ತಿ ಇದ್ರೆ ಏನಾಗ್ತಾರೆ, ನಮಗೆ ದೇವ್ರ ಮೇಲೆ ನಂಬಿಕೆ ಇರ್ತದೆ. ನಾವು ಎಂಥ ಸಿಚುವೇಶನ್ ಬಂದರೂ ಏನಾಗಲ್ಲ, ನಮ್ಮ ನಂಬಿಕೆ ಚಂಚಲ ಆಗಲ್ಲ. ಕ್ರಿಸ್ತನಿಗೆ ಅದರ ಪ್ರೀತಿ ಇತ್ತು, ಬಹು ಪ್ರೀತಿ ಇತ್ತು ದೇವ್ರ ಮೇಲೆ. ಈಗ ದೇವ್ರೆ ನಾನಿದ್ದೀನಿ, ನನ್ನ ಕಳಿಸು, ನಾನು ಹೋಗ್ತೀನಿ, ಎಲ್ಲ ಮಾಡ್ತೀನಿ ಬಿಡು ದೇವ್ರೆ ಅಂತ ಅಲ್ವರ. ಆದರೆ ಶಿವ ಮೇಲೆ ದೇವ್ರ ಕೈ ಬಿಡ್ಬೇಕಾರೆ ಪ್ರೀತಿ ಕಮ್ಮಿ ಆಗೋಯ್ತಾ ಅಲ್ವರ. ನಂಬಿಕೆಗೆ ಒಂದು ಪ್ರಶ್ನೆನೇ ಬಂದ್ಬಿಡ್ತಲ್ಲಿ. ಕ್ರಿಸ್ತಲ್ಲಿ ಇದ್ದ ಪ್ರೀತಿ ಆ ನಂಬಿಕೆಗೆ ಏನು ಮಾಡ್ತು, ಒಂದು ಒಳ್ಳೆ ಆನ್ಸರ್ ಹುಡುಕ್ತು. ದೇವ್ರು ಯಾಕೆ ಹಿಂಗೆ ಬಿಟ್ಬಿಟ್ರು, ಅಯ್ಯೋ ಯಾಕೆ, ನಾನು ಇಷ್ಟು ಪ್ರೀತಿ ಮಾಡ್ದಲ್ಲ ದೇವ್ರು, ನಾನು ಇಷ್ಟು ಪ್ರೀತಿ ಮಾಡ್ದಲ್ಲ, ಇದ್ರಲ್ಲಿ ಯಾವುದೇ ರೀತಿ ಡೌಟೇ ಇಲ್ವಲ್ಲ, ಯಾಕೆ ಏನಾಯಿತು? ಅವಾಗ ಏನು ಮಾಡಿದ್ರು, ಎಲ್ಲ ಟ್ರೇಸ್ ಔಟ್ ಮಾಡೋಕ್ಕೆ ಶುರು ಮಾಡಿದ್ರು. ಏನೋ ಇರಬೇಕು ಕಾರಣ, ನಾನು ಎಲ್ಲೋ ಒಂದು ಮಿಸ್ ಮಾಡಿದ್ದೀನಿ ಅಂತ ಏನು ಮಾಡಿದ್ರು, ಎಲ್ಲ ಚೆಕ್ ಮಾಡ್ಬೇಕಾದ್ರೆ ಆ ಉತ್ತರ ಏನಾಗ್ತದೆ, ಅವ್ರಿಗೆ ಸಿಗ್ತದೆ. ಆ ರೀತಿ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ದೇವರು ನಮಗೆ ಪವಿತ್ರಾತ್ಮ ದಯಪಾಲಿಸಿರೋದು ಏನಕ್ಕಪ್ಪ ಅಂತಂದರೆ ಏನ್ರಿ, ನಮ್ಮಲ್ಲಿರೋಂಥ ಎಲ್ಲ ಕೊರತೆಗಳು, ಅದರ ನಮ್ಮೆಲ್ಲಂಥ ಬಲಹೀನತೆಗಳನ್ನ ನಾವೇನು ಮಾಡಲಿ, ಜಯಿಸ್ಲಿ. ನಮ್ಮ ನಂಬಿಕೆನೇನಾಗಲಿ ಜಾಸ್ತಿ ಮಾಡ್ಕೊಳ್ಳಿ. ಅದರ ಪ್ರೀತಿ ಏನಾಗಲಿ ಜಾಸ್ತಿ ಮಾಡ್ಕೊಳ್ಳಿ. ಇದಕ್ಕೇನೆ ಬೈಬಲ್ ಹೇಳೋದು ಅಂತ ಹೇಳ್ತಾರೆ, ಅಡ್ವೈಸು ನೋಡಿ, Hebrews 10 ಚಾಪ್ಟರ್, Hebrews 10 ಚಾಪ್ಟರಲ್ಲಿ ವರ್ಸ್ 23, 24, 25. ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ನೋಡ್ರ, ನಾವು ಮಾಡಿದ ಪ್ರತಿಜ್ಞೆಯನ್ನು ಏನು ಮಾಡಲ್ಲ, ನಿಶ್ಚಂಚಲವಾಗಿ ಏನು ಮಾಡೋಣ, ನಾವು ಪರಿಗಣಿಸೋಣ ಅಂತ ಹೇಳ್ತಾರೆ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ದೇವ್ರು ನಂಬಿಕಸ್ತಾರೆ. ದೇವ್ರು ಯಾವತ್ತೂ ನಮ್ಗೆ ಕೈ ಬಿಡೋದಿಲ್ಲ. ಅವಾಗ ನಾವೇನ್ ಮಾಡ್ಬೇಕು, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ
ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ನೋಡ್ರಾ ಏನಂತೆ, ಒಬ್ರನ್ನ ಪ್ರೇರೇಪಿಸೋಣ, ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ, ಪ್ರೀತಿ ಮಾಡೋದಕ್ಕೆ, ಸತ್ಕಾರ್ಯಗಳನ್ನ ಮಾಡೋದಕ್ಕೆ, ಕೆಟ್ಟ ಕೆಲಸಗಳಂದ್ರೆ ಒಳ್ಳೆ ಕೆಲಸಕ್ಕೆ ಮಾಡೋಣ. ಒಬ್ಬರೊಬ್ರು ನಾವು ಪ್ರೋತ್ಸಾಹ ಪಡೋಣ, ಒಬ್ರೊಬ್ರು ಎಂಕರೇಜ್ ಮಾಡೋಣ, ಮಾತಾಡೋಣ ಅಂತ ಹೇಳ್ತಾರೆ. ಹೆಂಗ್ ಮಾತಾಡೋದು, ಎಲ್ಲಿ ಮಾತಾಡೋದು ನೋಡಿ ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ. ಕೆಲವು ಜನ ರೂಢಿನೇ ಮಾಡ್ಕೊಂಬಿಟ್ಟವ್ರಿ, ಅಭ್ಯಾಸ ಮಾಡ್ಕೊಂಬಿಟ್ಟಾರೆ. ಯಾಕಂದ್ರೆ ಒಂದಿನ ಬರಲ್ಲ ಅಂದ್ರೆ ಏನಾಗ್ತದೆ ನಿಮ್ಗೆ ಹೇಳ್ರಿ, ಫಸ್ಟು ಮನಸ್ಸಾಕ್ಷಿ ಚುಸ್ತಾ ಇರ್ತದೆ, ಎರಡನೇ ದಿನ ಹೋಗಿಲ್ಲ, ಅವಾಗ ಏನಾಗ್ತದೆ ಮನಸ್ಸಾಕ್ಷಿ ಕಮ್ಮಿ ಚುಚ್ಚಕ್ಕೆ ಶುರು ಆಯ್ತದೆ. ಯಾಕೆ ಹೇಳಿ, 15 ದಿವಸ ವಾಕ್ಯ ಕೇಳಿಲ್ವಲ್ಲ, ಅವಾಗ ಏನಾಯ್ತು ಹೇಳಿ, ನಮಗೆ ಸತಿಲ್ ಬೆಳಿಬೇಕು ಅಂತ ಅನ್ಸಲ್ಲ. ಇನ್ನು 15 ದಿವಸ ಬಿಟ್ಟು ಹೋದ್ರೆ ಮನಸ್ಸಾಕ್ಷಿನೇ ಇರಲ್ಲ, ಮನಸ್ಸಾಕ್ಷಿ ಮರ್ಡರ್ ಆಗಿಬಿಡ್ತದೆ. ಅವಾಗ ಏನಾಗ್ಬಿಡ್ತದೆ, ಹ್ಯಾಬಿಟ್ ಆಗಿಬಿಡ್ತದೆ. ಕಳ್ಳ ಫಸ್ಟ್ ಟೈಮ್ ಕಳ್ತನ ಮಾಡಿ ಸಿಗಾಕೊಂಡಿಲ್ಲ ಅನ್ನೋವಾಗ ಏನಾಗ್ತದೆ, ಸೆಕೆಂಡ್ ಟೈಮ್ ಕಳ್ತನ ಮಾಡೋಕೆ ಏನಾಗ್ತದೆ, ನಮಗೆ ಏನಾಗ್ತದೆ, ಧೈರ್ಯ ಬರ್ತದೆ, ಈಸಿ ಆಗ್ಬಿಡ್ತದೆ. ಥರ್ಡ್ ಟೈಮ್ ಸಿಗಾಕೊಂಡಿಲ್ವಾ, ಇನ್ನೂ ಧೈರ್ಯ ಬರ್ತದೆ. ಫೋರ್ತ್ ಟೈಮ್ ಸಿಗಾಕೊಂಡೇ ಇಲ್ಲ ಅಂತ ತಿಳ್ಕೊಟ್ರೆ ದೊಡ್ಡ ಕಳ್ತನಕ್ಕೆ ಹಂಗೆ ಅವನು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾನೆ, ಬಿಸ್ನೆಸ್ ಡೆವಲಪ್ ಮಾಡ್ತಾನೆ ಅವನು. ಯಾಕೆ ಹೇಳಿ, ಸಿಗಾಕೊಂಡಿಲ್ವಲ್ಲ ಅಂತಂದ್ಬಿಟ್ಟು. ಅವರ ಅದೇ ಥರ ರೀ, ನಾವು ಯಾವಾಗ ಸಭೆನ ಕೂಡೋದನ್ನ 1 ವಾರ ಬಿಡ್ತೀರಿ ಅಂತ ತಿಳ್ಕೊಳ್ರಿ ಅಂತೀನಿ, ಏನ್ರಿ ದೇವ್ರ ಮಕ್ಳು ಹೆಂಗ್ ಗೊತ್ತಾ, ಸೇತಾನ್ ಕ್ಲೀನಾಗಿ ಎಳಿತಾನ್ರಿ, ಡ್ರ್ಯಾಗ್ ಔಟ್ ಮಾಡ್ತಾನೆ ನೋಡಿತೀನಿ. ಅದಕ್ಕೆ ಕೆಲವು ಜನ ಸಭೆಗೆ ಬರೋದನ್ನ ಏನ್ ಮಾಡ್ಬಿಟ್ರಂತೆ, ರೂಢಿಯಾಗೆ ಮಾಡ್ಕೊಂಡಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಒಬ್ಬರನ್ನೊಬ್ರು ಏನ್ ಮಾಡೋಣ, ಎಚ್ಚರಿಸೋಣ. ಒಬ್ರೊಬ್ರು ಮೀಟ್ ಮಾಡಿದ್ರೆ, ನೋಡಿದ್ರೆ, ಮುಖಾಮುಖವಾಗಿ ಮಾತಾಡಿದ್ರೆ, ಎಂಜಾಯ್ ಸಂತೋಷವಾಗಿ ಅವ್ರ ಜೊತೆಗಿದ್ರೆ ಹೆಂಗಿರುತ್ತೆ, ನಮಗೆ ಫಲ ಬರ್ತದ್ರಿ. ನಾವು ಇರಬೇಕು, ಸಂತೋಷವಾಗಿರ್ಬೇಕು, ಜೊತೆಗೆ ಹೋಗ್ಬೇಕು, ಪ್ರತಿಷ್ಠಿತಗಿರ್ಬೇಕು, ಒಬ್ರಿಗೊಬ್ರಿಗೆ ಅಂತ ಅನುಭವಗಳನ್ನ ಶೇರ್ ಮಾಡ್ಕೊಂಡು ನಮ್ಗೆ ಏನಾಗ್ತದೆ ಹೇಳ್ರಿ, ಒಂದು ಸ್ಟ್ರೆಂಥನ್ ಆಗ್ತದೆ ಅಲ್ವರ. ಅದಕ್ಕೆ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾ ನೋಡಿರ್ತೀನಿ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ನಿಮ್ ಡೇಸ್ಗಳು ಕಮ್ಮಿ ಇರೋದ್ರಿಂದ ಇದನ್ನ ಏನ್ ಮಾಡಿ, ಇನ್ನ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ ಅಲ್ವರ. ಏನ್ ಮಾಡಿ, ಅವಾಗ ನೀವೇನ್ ಮಾಡಿ, ನೀವು ಫೆಲೋಶಿಪ್ ಇಟ್ಕೊಳ್ರಿ, ಮಿಸ್ ಮಾಡಬೇಡಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಕರ್ತನ ಪ್ರಿಯಗಳೇ, ಇವೆಲ್ಲ ನಾವೇನ್ ಮಾಡಕ್ಕೋತಾ, ಪ್ರಾಕ್ಟಿಕಲ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕ್ರಿ. ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಒಂದು ಕಾನ್ಸಿಕ್ರೇಟೆಡ್ ಲೈಫು ಸಕ್ಸಸ್ಫುಲ್ ಆಗಿರುತ್ತೆ. ಓಕೆನಾ? ಸರಿ, ನಾವು ಇಲ್ಲಿ ನಿಲ್ಸೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ. ಓಕೆನಾ? ಸರಿ, ಯಾರಿಗಾನ ಡೌಟ್ಸ್ ಏನೋ, ಕ್ವಶನ್ಸ್ ಏನೋ ಇದೆಯಾ? ಯಾರಿಗಾನ ಪ್ರಶ್ನೆ ಇದೆಯಾ? ಯಾರಿಗಾನ ಡೌಟ್ಸ್ ಏನೋ, ಕ್ವಶನ್ಸ್? ಸರಿ, ಯಾರಿಗೂ ಏನಿಲ್ಲ.